ನಮಸ್ತೆ ಆತ್ಮರೇ, ವೆಲ್ಕಮ್ ಟು ಗುರುದೇವ. 2023ನೇ ಸಾಲಿನ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಾವು ಆರ್ಥಿಕತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಎಕನಾಮಿಕ್ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 3 ಭಾಗಗಳಲ್ಲಿ ನೋಡಿ ಆಗಿದೆ. ನಾವು ಇವತ್ತು 4ನೇ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಗೊತ್ತಿರಲಿ, ಅನೇಕ ಜನ ಟಾಪಿಕ್ ಲೆಂದಿ ಇರುವಾಗ ಒಂದಷ್ಟು ಇದೇನು PC ಗೆ ಬರಬಹುದಾ ಇಲ್ಲ ಅಂತ ನೀವು ಅಥವಾ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಯೋಚನೆ ಮಾಡಬಾರ್ದು. ಸಾಧ್ಯ ಆದಷ್ಟು ನಾವು ಈಗ ನಾಳೆ ಮುಂಬರುವಂಥ ಜನವರಿಯಲ್ಲಿ KS ನೋಟಿಫಿಕೇಶನ್ ಆಗಿರ್ಬೋದು ಅಥವಾ PDO ಆಗಿರ್ಬೋದು, ಮುಂಬರ್ತಕ್ಕಂಥ C ಗ್ರೇಡ್ ಎಕ್ಸಾಮ್ಸಿಗಾಗಿರ್ಬೋದು ಅಥವಾ ಇನ್ಯಾವುದೇ FDA ಇತರೆ ಪರೀಕ್ಷೆಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಎಕನಾಮಿ ಟಾಪಿಕ್ದಿಂದ ನಮಗೆ ಒಂದಷ್ಟು ಕಠಿಣ ಟಫ್ ಅಂತ ಅನಿಸ್ಬೋದು. ಹಾಗಾಗಿ ಈ ಥರದ ಟಾಪಿಕ್ಗಳಿಂದ ಕೇಳಿರ್ತಾರೆ. ನಾವು ಮೊದಲೇ ಹೇಳಿದ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಒಂದಷ್ಟು ನಮಗೆ ಕನ್ನಡದ ಮ್ಯಾಗ್ಝಿನ್ಗಳಲ್ಲಿ ಸಿಗದೇ ಇರುವಂಥದ್ದು, ಸಾಮಾನ್ಯವಾಗಿ ನಮ್ಮ ಮ್ಯಾಗ್ಝಿನ್ಗಳಲ್ಲಿ ಕವರ್ ಆಗದೇ ಇರುವಂಥದ್ದನ್ನು ಮತ್ತು ಪರೀಕ್ಷೆಗೆ ಆಗಬಹುದು ಅಥವಾ ಖಂಡಿತ ಬರಬಹುದು ಅಂತ, ಬರುತ್ತೆ ಅಂತಲ್ಲ, ಬರಬಹುದು ಅಂತ ನಾವು ನಮ್ಮ ಅನುಭವದ ಆಧಾರದ ಮೇಲೆ ಕೆಲವೊಂದಿಷ್ಟು ಟಾಪಿಕ್ಸ್ಗಳನ್ನು ಮಾಡಿರ್ತೀವಿ. ಇದು 100% ನನ್ನ ಪ್ರಕಾರ ಹಿಂದೆ ವರ್ಕ್ ಆಗಿದೆ, ನನ್ನ ಪರ್ಸ್ನಲ್ ಒಂದು ಅಭಿಪ್ರಾಯ. ಹಾಗಾಗಿ ಕರೆಕ್ಟಾಗಿ ನೋಟ್ಸ್ ಮಾಡ್ಕೊಳ್ರಿ, ಪ್ಲಸ್ ಕ್ವಶನ್ ಪೇಪರ್ಗಳನ್ನು ಕೂಡ ನೋಡ್ತಾ ಹೋಗಿ, ನಿಮ್ಗೆ ಗೊತ್ತಾಗತ್ತೆ. ಓಕೆ, ಎಸ್, ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಎಸ್ ಆದ್ಮೇಲೆ ಭಾರತದಲ್ಲಿ ಹಣಕಾಸಿನ ಕೊರತೆ, ಈ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಹಣಕಾಸಿನ ಕೊರತೆ ಅಂತಂದ್ರೆ ಡೆಫಿಸಿಟ್ ಫೈನಾನ್ಸ್ ಅಂತ ನೋಡ್ತೀವಿ ನಾವು. ಡೆಫಿಸಿಟ್, ಓಕೆ, ಡೆಫಿಸಿಟ್ ಫೈನಾನ್ಸ್. ಈ ಡೆಫಿಸಿಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕೊರತೆಯ ಹಣಕಾಸು ಅಂತ ಕರಿತೀವಿ. ಹಣಕಾಸಿನ ಕೊರತೆ ಅಥವಾ ಇದನ್ನ ನಾವು ಕೊರತೆಯ ಹಣಕಾಸು ಅಂತ ಕರಿತೀವಿ. ಯಾಕೆ ಇದು ಸುದ್ದಿ ಒಳಗಿದೆ? 2023-24ರ ಕೇಂದ್ರ ಬಜೆಟಿನಲ್ಲಿ ಕೇಂದ್ರ ವಿತ್ತ ಸಚಿವರು, ಹಣಕಾಸು ಸಚಿವರು ಬಜೆಟ್ ಮಂಡನೆ ಮಾಡುವಾಗ ಹೇಳಿದ್ದೇನಂತ ಹೇಳಿದ್ರೆ, ನಮ್ಮ ವಿತ್ತೀಯ ಕೊರತೆ, ನಮ್ಮ ವಿತ್ತೀಯ ಕೊರತೆ 2023ರ ಆರ್ಥಿಕ ವರ್ಷ ಅಥವಾ ಹಣಕಾಸು ವರ್ಷದಲ್ಲಿ ಅದು 6.4 ಇದೆ. ಆದ್ರೆ ಮುಂದಿನ ವರ್ಷ ಅಂದ್ರೆ ಹಣಕಾಸು ವರ್ಷ 2023-24ರಲ್ಲಿ ಅದು 5.9ಕ್ಕೆ ಒಟ್ಟು ಏನಾಗ್ಬೇಕಂತ ಹೇಳಿದ್ರೆ ಕುಸಿತ ಕಾಣಬೇಕು ಅಥವಾ ಇಳಿಬೇಕು ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ನಮ್ದು ಈಗಾಗಲೇ ಎಷ್ಟಿತ್ತು ಅಂತ ಹೇಳಿದ್ರೆ 6.4% ನಮ್ಮ ಒಂದು ವಿತ್ತೀಯ ಕೊರತೆ. ಅದು ಏನಾಗಬೇಕು ಅಂತ ಹೇಳಿದ್ರೆ 5.9%ಗೆ 5.9%ಕ್ಕೆ ಮುಂದಿನ ಅಂದ್ರೆ ಈಗಿನ ಹಣಕಾಸು ವರ್ಷಕ್ಕೆ ಅದು ಇಳಿಯುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಹಾಗಿದ್ರೆ ಈ ಒಂದು ಅಂದಾಜು ನಾವು ನೋಡ್ತಾ ಹೋಗ್ತಿದೀವಿ. ಈ ಹಣಕಾಸಿನ ಕೊರತೆ ಅಥವಾ ಹಣಕಾಸಿನ ಕೊರತೆ ಅನ್ನೋದು ಬೇಡ, ಅದನ್ನ ಕೊರತೆಯ ಹಣಕಾಸು ಡೆಫಿಸಿಟ್ ಫೈನಾನ್ಸ್ ಅಂತ ನಾವು ನೋಡೋದಾದ್ರೆ ಯಾವ ರೀತಿ ಅದನ್ನ ನಾವು ಡಿಫೈನ್ ಮಾಡ್ತೀವಿ, ಯಾವ ರೀತಿ ನಾವು ವ್ಯಾಖ್ಯಾನಿಸ್ತೀವಿ, ಅದರಲ್ಲಿ 1 by 1 ನಾವು ನೋಡ್ತಾ ಹೋಗೋಣ ಆದ್ಮೇಲೆ. ಸದ್ಯಕ್ಕೆ ಇದನ್ನ ಒಂದಿಷ್ಟು ಪಕ್ಕಕ್ಕಿಡೋಣ. ಇವೆರಡನ್ನು ಪಕ್ಕಕ್ಕಿಟ್ಟು ಅದ್ರ ಬಗ್ಗೆ ಒಂದಿಷ್ಟು 1-2-3 ನಿಮಿಷ ಯೋಚನೆ ಮಾಡೋಣ. ಕೊರತೆ ಹಣಕಾಸು ಅಂತಂದ್ರೆ ಸರ್ಕಾರ ತಾನು ಸಂಗ್ರಹಿಸಿರುವಂತ ಒಟ್ಟಾರೆ ಹಣಕಾಸನ್ನ ವ್ಯಯ ಮಾಡುವಾಗ ಅಥವಾ ವೆಚ್ಚ ಮಾಡುವಾಗ ಕೊರತೆ ಉಂಟಾದ್ರೆ ಅದಕ್ಕೆ ನಾವು ಕೊರತೆ ಹಣಕಾಸು ಅಂತ ಕರಿತೀವಿ. ಇದರಲ್ಲಿ ಪ್ರಾರಂಭಕ್ಕೆ ಬಜೆಟ್ ಕೊರತೆ ಅಂತ ಒಂದಿತ್ತು. ಅಂದ್ರೆ ಸರ್ಕಾರ ಗಳಿಸಿದ ಅಥವಾ ಸರ್ಕಾರ ಸಂಗ್ರಹ ಮಾಡಿದ ಒಟ್ಟು ಆದಾಯಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚವೇ ಹೆಚ್ಚಾದರೆ ಅದನ್ನು ನಾವು ಬಜೆಟ್ ಕೊರತೆ ಅಂತ ಕರಿತಿದ್ವಿ. ಬಟ್ ಪ್ರೆಸೆಂಟ್ ಬಜೆಟ್ ಕೊರತೆಯನ್ನ ತೆಗೆಯಲಾಗಿದೆ, ಬಜೆಟ್ ಕೊರತೆ ಇಲ್ಲ. ಆದ್ರೆ ಪ್ರಸ್ತುತ 3 ಕೊರತೆಗಳನ್ನು ನಾವು ಬಹುಮುಖ್ಯವಾಗಿ ನೋಡ್ತೀವಿ. ಅದರ ಜೊತೆಗೆ ಎಫೆಕ್ಟಿವ್ ಒಂದು ರೆವೆನ್ಯೂ ಡೆಫಿಸಿಟ್ ಅನ್ನು ಕೂಡ ನೋಡ್ತೀವಿ. ಅದರಲ್ಲಿ 1 by 1 ನಾನು ನಿಮಗೆ ಇವತ್ತು ಹೇಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು ಕರೆಂಟ್ ಅಫೇರ್ ಏನಂತ ನಮಗೆ ಅರ್ಥ ಆಗಿರ್ಬೋದು. ಏನಂತಂದ್ರೆ ಬಜೆಟ್ ಅಲ್ಲಿ ನಮ್ಮ ಆರ್ಥಿಕ ಅಥವಾ ಹಣಕಾಸು ಸಚಿವರು ಹೇಳಿರುವಂಥದ್ದು ಇಷ್ಟೇ, ವಿತ್ತೀಯ ಸಚಿವರು ಈಗಾಗಲೇ ನಮ್ಮ ಹಿಂದಿನ ವರ್ಷದಲ್ಲಿ ಕೊರತೆ ಹಣಕಾಸು 6.4ರಷ್ಟಿತ್ತು. ಆದ್ರೆ ಈಗ ಮುಂದುವರೆದದು 5.9ಕ್ಕೆ ಬರಬೇಕು, ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಕೆಳಗಿಳಿತಾ ಹೋಗ್ಬೇಕು. ಅದನ್ನ ಕೊನೆಗೆ ನೋಡೋಣ ಎಷ್ಟಕ್ಕೆ ಬರುತ್ತೆ ಅಂತಂದ್ರೆ 4.5 4.5ಕ್ಕೆ ಬರ್ಬೇಕಂತ ಹೇಳಿ ಅವರು ಹೇಳಿದ್ದಾರೆ. ಹಾಗಿದ್ರೆ ಈ ಕೊರತೆ ಅನ್ನುವಂಥ ವಿಚಾರ ಬಂದಾಗ ಎಷ್ಟು ರೀತಿಯಲ್ಲಿ ನಾವೀಗ ನೋಡ್ತಾ ಹೋಗ್ಬೋದ್ರಿ ನಮ್ಮ ಪರೀಕ್ಷೆಗಳಿಗೆ ಅಂತಂದ್ರೆ 1 by 1. ಮೊದಲಿಗೆ ನಾವು ನೋಡ್ತಾ ಹೋಗೋದು ಕಂದಾಯ ಕೊರತೆ. ಫಸ್ಟ್ ಒನ್
ರೆವೆನ್ಯೂ ಡೆಫಿಸಿಟ್, ಕಂದಾಯ ಕೊರತೆ. ಒಂದನೇದ್ದು ಕಂದಾಯ ಕೊರತೆ, ರೈಟ್. ಈ ಕಂದಾಯ ಕೊರತೆ ಅಂತಂದ್ರೆ ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ಏನು? ವಾಟ್ ಈಸ್ ರೆವೆನ್ಯೂ ಡೆಫಿಸಿಟ್? ಕಂದಾಯ ಕೊರತೆ ಅಂದ್ರೆ ಏನು? ಓಕೆ, ಕಂದಾಯ ಕೊರತೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸರಕಾರ ಗಳಿಸುವಂತ ಅಥವಾ ಸಂಗ್ರಹಿಸುವಂತ ಒಟ್ಟಾರೆ ತೆರಿಗೆ ಮತ್ತು ತೆರಿಗೆಯೇತರ ಆದಾಯಗಳು. ಓಕೆ, ತೆರಿಗೆ ಮತ್ತು ತೆರಿಗೆಯೇತರ ತೆರಿಗೆ ಮತ್ತು ತೆರಿಗೆಯೇತರ ಈ ಆದಾಯಕ್ಕಿಂತ ಸರ್ಕಾರಕ್ಕೆ ಬರುವಂತಹ ತೆರಿಗೆ ಮತ್ತು ತೆರಿಗೆಯೇತರ ಆದಾಯಕ್ಕಿಂತ, ಅಂದ್ರೆ ಅವೆರಡನ್ನು ಸೇರಿಸಿ ನಾವು ಕಂದಾಯ ಆದಾಯ ಅಂತ ಕರಿತೀವಿ. ಸರ್ಕಾರದ ಒಟ್ಟು ಕಂದಾಯ ಆದಾಯಕ್ಕಿಂತ ಸರ್ಕಾರದ ಕಂದಾಯ ವೆಚ್ಚವೇ ಹೆಚ್ಚಾದರೆ, ನೋಡಿ, ಸರ್ಕಾರದ ಒಟ್ಟು ಕಂದಾಯ ಆದಾಯಕ್ಕಿಂತ, ಸೊ ಕಂದಾಯ ಆದಾಯ ಏನಾಗಿದೆ? ಕಡಿಮೆ ಆಗಿದೆ. ಸರ್ಕಾರದ ಒಟ್ಟು ಕಂದಾಯ ಆದಾಯಕ್ಕಿಂತ ಸರ್ಕಾರದ ಒಟ್ಟಾರೆ ಕಂದಾಯ ವೆಚ್ಚವೇ ನಿಮಗೆ ಹೆಚ್ಚಾಗಿದ್ದರೆ ಅದನ್ನು ನಾವು ಕಂದಾಯ ಕೊರತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂದಾಯ ಕೊರತೆ. ನೀವಿಲ್ಲಿ ನೋಡಿದ್ರೆ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ. ಸೊ ಪ್ರೆಸೆಂಟ್ GDP 2.9% ಅಷ್ಟು ನಮಗೆ ಕಂದಾಯ ಕೊರತೆ ಕಂಡು ಬರ್ತಾ ಇದೆ. ಸೊ ಒಂದನೇ ತರದ್ದು ಕಂದಾಯ ಕೊರತೆ, ದಟ್ ಈಸ್ ರೆವೆನ್ಯೂ ಡೆಫಿಸಿಟ್ ಅಂತ ನಾವು ನೋಡ್ತೀವಿ. ರೆವೆನ್ಯೂ ಡೆಫಿಸಿಟ್. ಆತ್ಮೀಯರೇ, ಕಂದಾಯ ಕೊರತೆ ಒಂದನೇದು ನೋಡಿ ಆಯ್ತು. ಪ್ರೆಸೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ 2.9% ಇದೆ. ಈ ತರದ್ದು ಸಿ ಗ್ರೇಡ್ ಅಥವಾ KS ಮುಂತಾದ ಪರೀಕ್ಷೆಗಳಲ್ಲಿ ಕೇಳ್ತಿರ್ತಾರೆ, ಹುಷಾರಾಗಿರ್ಬೇಕು. ಇನ್ನು ಎರಡನೇದು ನಾವು ನೋಡ್ತಾ ಹೋಗೋದಾದ್ರೆ ವಿತ್ತೀಯ ಕೊರತೆ ಅಥವಾ ಕೋಸಿಯ ಕೊರತೆ ಅಂತ ಹೇಳ್ತೀವಿ. ವಿತ್ತೀಯ ಕೊರತೆ ಅಥವಾ ಕೋಸಿಯ ಕೊರತೆ ಆರ್ ಫಿಸ್ಕಲ್ ಡೆಫಿಸಿಟ್. ಎರಡನೆಯದ್ದು ಕೋಸಿಯ ಕೊರತೆ. ಇಲ್ಲಿ ಗೊತ್ತಿರ್ಲಿ, ಕೋಶ ಅಂತಂದ್ರೆ ಸರಕಾರದ ಹಣಕಾಸಿನ ಸಂಗ್ರಹ ಅಂತ ಕರಿಬಹುದು, ಕೋಶ ಅಂತ ಹೇಳ್ತೀವಿ. ಓಕೆ, ಫಿಸ್ಕಲ್, ನಾವು ಕೋಸಿಯ ಕೊರತೆ ಅಂತ ಹೇಳಿದ್ರೆ ಫಿಸ್ಕಲ್ ಡೆಫಿಸಿಟ್. ಓಕೆ, ಕೋಸಿಯ ಕೊರತೆ ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ? ಫಿಸ್ಕಲ್ ಡೆಫಿಸಿಟ್. ಆದ್ಮೇಲೆ ಕೋಸಿಯ ಕೊರತೆ ಅಂದ್ರೆ ಏನು? ಹಾಗಾದ್ರೆ ಕೋಸಿಯ ಕೊರತೆ ಅಂದ್ರೆ ಏನು? ಸರಕಾರದ ಒಟ್ಟಾರೆ ಕಂದಾಯ ಆದಾಯ, ಓಕೆ, ಒಟ್ಟಾರೆ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯ. ಸರ್ಕಾರಕ್ಕೆ ಎರಡು ರೀತಿಯಲ್ಲಿ ಆದಾಯ ಬರುತ್ತೆ ಆದ್ಮೇಲೆ. ನಾವು ಸಾರ್ವಜನಿಕ ಹಣಕಾಸು ಓದುವಾಗ ನೋಡ್ತಿರ್ತೀವಿ. ಒಂದು ಕಂದಾಯ ಆದಾಯ, ಅಂದ್ರೆ ಅದರಲ್ಲಿ ಎರಡು ಸೇರಿರುತ್ತೆ. ಒಂದು ಟ್ಯಾಕ್ಸ್ ಅಮೌಂಟ್, ಮತ್ತೊಂದು ನಾನ್ ಟ್ಯಾಕ್ಸ್, ತೆರಿಗೆ ಮತ್ತು ತೆರಿಗೆಯೇತರ ಆದಾಯ. ಓಕೆ, ಕಂದಾಯ ಆದಾಯ ಸರ್ಕಾರಕ್ಕೆ ಬರುವಂತ ಒಟ್ಟು ಕಂದಾಯ ಆದಾಯ ಮತ್ತು ಸರ್ಕಾರ ಮಾಡುವಂತ ಸಾಲವನ್ನ ಹೊರತುಪಡಿಸಿ, ಓಕೆ, ನಾನ್ ಡೆಪ್ಟೆಬಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಾಲೇತರ ಬಂಡವಾಳ ಆದಾಯ, ಸರ್ಕಾರಕ್ಕೆ ಬರುವ ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚವೇ ಹೆಚ್ಚಾಗಿದ್ದರೆ. ಮತ್ತೊಂದ್ಸಲ ನಿಧಾನ ಹೇಳ್ಕೊಡ್ತೀನಿ. ಕೋಸಿಯ ಕೊರತೆ ಅಂದ್ರೆ ಏನು? ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ನೋಡಿ, ಸರ್ಕಾರಕ್ಕೆ ಬರುವಂತಹ ಕಂದಾಯ ಆದಾಯ ಮತ್ತು ಸರ್ಕಾರಕ್ಕೆ ಬರುವಂತಹ ಸಾಲೇತರ ಬಂಡವಾಳ ಆದಾಯ, ಅಂದ್ರೆ ಸಾಲವನ್ನು ಹೊರತುಪಡಿಸಿ ಬರುವಂತಹ ಬಂಡವಾಳ ಆದಾಯ, ಈ ಎರಡೂ ಆದಾಯಕ್ಕಿಂತನೂ ಸರ್ಕಾರ ಮಾಡುವಂತ ಒಟ್ಟಾರೆ ವೆಚ್ಚವೇ ಹೆಚ್ಚಾಗಿದ್ದರೆ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಕೋಸಿಯ ಕೊರತೆ. ಏನಂತೀವಿ? ಕೋಸಿಯ ಕೊರತೆ. ಓಕೆ, ಅಥವಾ ಫಿಸ್ಕಲ್ ಡೆಫಿಸಿಟ್. ಪ್ರೆಸೆಂಟ್ ಗೊತ್ತಿರಲಿ. ಓಕೆ, ಪ್ರೆಸೆಂಟ್ ಗೊತ್ತಿರಲಿ. 5.9% ಫಿಸ್ಕಲ್ ಡೆಫಿಸಿಟ್ ನಮಗೆ ಕಂಡು ಬರುತ್ತೆ. 5.9%. ನಿಮಗ ಬಹಳ ಸುಲಭ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಏನಪ್ಪಾ ಅಂದ್ರೆ, ಸರ್ಕಾರ ತನ್ನ ಆಡಳಿತದಿಂದ ಮತ್ತು ಸಾರ್ವಜನಿಕ ಉದ್ಯಮಗಳಿಂದ, ತೆರಿಗೆಯಿಂದ ಎಲ್ಲಾ ಹಣವನ್ನು ಸಂಗ್ರಹ ಮಾಡಿದ್ರು ಕೂಡ ಸರ್ಕಾರ ನಮಗ್ ಖರ್ಚು ಮಾಡ್ಲಿಕ್ಕೆ ಕಡಿಮೆ ಆಗ್ತಿದೆ ಅಂತ ಅರ್ಥ. ಇಷ್ಟೇ. ಸಾಮಾನ್ಯ ಆಡು ಭಾಷೆಗಳಿಗೆ ಹೇಳೋದಾದ್ರೆ, ನಾವು ಕೊಡ್ತಿರೋದು ಅಂದ್ರೆ ಟ್ಯಾಕ್ಸ್ ಮೂಲಕ ಕೊಡ್ತಿರೋದು, ಸರ್ಕಾರ ತಾನು ಸಂಗ್ರಹ ಮಾಡ್ತಿರೋದು ಎಲ್ಲಾ ಸೇರಿದ್ರೂ ಕೂಡ ಕಡಿಮೆ ಆಗ್ತಿದೆ ಅಂತ. ಕಡಿಮೆ ಆದ್ರೆ ಏನ್ ಮಾಡಬೇಕು? ಸಾಲ ಮಾಡುತ್ತೆ, ಆಬ್ವಿಯಸ್ಲಿ. ಸೊ ರೀಸೆಂಟ್ ಆಗಿ
ಪ್ರೆಸೆಂಟ್ ಕರ್ನಾಟಕ ಸರ್ಕಾರ ತಾನು ಅನೇಕ ಯೋಜನೆಗಳನ್ನು ತಂತು. ಕೆಲವು ಉಚಿತ ಯೋಜನೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸಾಕಷ್ಟು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಇತ್ಯಾದಿ ಯೋಜನೆಗಳನ್ನು ತರುವಾಗ ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ, ನಾವು ಸಾಲವನ್ನ ಎತ್ತಬೇಕಾಗತ್ತೆ. ಸೊ ಸರ್ಕಾರಕ್ಕೆ ಬರುವಂತಹ ಆದಾಯ ಮತ್ತು ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯ, ಈ ಎರಡೂ ಆದಾಯಕ್ಕಿಂತಲೂ ಕೂಡ ನಾವು ಮಾಡುವಂತ ವೆಚ್ಚವೇ ಹೆಚ್ಚಾದ್ರೆ, ಒಟ್ಟು ವೆಚ್ಚವೇ ಹೆಚ್ಚಾದ್ರೆ ಅದಕ್ಕೆ ನಾವು ಕೋಸಿಯ ಕೊರತೆ ಅಂತ ಕರಿತೀವಿ. ಒಟ್ಟು ವೆಚ್ಚ ಅಂದ್ರೆ ಮತ್ತೆ ನೆನಪಿಟ್ಕೋಬೇಕು, ಇಲ್ಲಿ ಮೇಲೆ ಕಂದಾಯ ಆದಾಯಕ್ಕಿಂತ ಕಂದಾಯ ವೆಚ್ಚವೇ ಹೆಚ್ಚಾದ್ರೆ ಅಂತ ಹೇಳಿದೀವಿ. ಇಲ್ಲಿ ಒಟ್ಟು ಅಂದ್ರೆ ಕಂದಾಯ ವೆಚ್ಚವೂ ಬಂತು, ಬಂಡವಾಳ ವೆಚ್ಚವೂ ಬಂತು. ಸೊ ಎರಡನ್ನೂ ಮಾಡುವಾಗ ನಮ್ಮ ಕಡೆ ಹಣಕಾಸಿನ ಕೊರತೆ ಬಿದ್ದರೆ ಅದಕ್ಕೆ ನಾವೇನಂತೀವಿ, ಕೋಸಿಯ ಕೊರತೆ. ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 5.9. ಆದ್ಮೇಲೆ ಮುಂದುವರೆದು ಕೊನೆಯದಾದಂತ ಮತ್ತೊಂದು ಕೊರತೆ ನೋಡ್ತಾ ಹೋಗೋಣ, ಪ್ರಾಥಮಿಕ ಕೊರತೆ, ಪ್ರೈಮರಿ ಡೆಫಿಸಿಟ್ ಅಂತ ನೋಡ್ತೀವಿ. ಪ್ರೈಮರಿ ಡೆಫಿಸಿಟ್, ಪ್ರಾಥಮಿಕ ಕೊರತೆ. ಸೊ ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು? ಸರಕಾರದ ಕೋಸಿಯ ಕೊರತೆಗಿಂತ, ಕೋಸಿಯ ಕೊರತೆಗಿಂತ, ಓಕೆ, ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಫಿಸಿಕಲ್ ಡೆಫಿಸಿಟ್, ಕೋಸಿಯ ಕೊರತೆಗಿಂತ, ಓಕೆ, ಕೋಸಿಯ ಕೊರತೆಗಿಂತ, ಫಿಸಿಕಲ್ ಡೆಫಿಸಿಟ್ಗಿಂತ, ಫಿಸಿಕಲ್ ಡೆಫಿಸಿಟ್ಗಿಂತ, ಕೋಸಿಯ ಕೊರತೆಗಿಂತ, ಕೋಸಿಯ ಕೊರತೆಗಿಂತ. ಸೊ ಕೋಸಿಯ ಕೊರತೆಗಿಂತ ನಮಗೆ ಇಂಟ್ರೆಸ್ಟ್ ಪೇಮೆಂಟ್, ಇಂಟ್ರೆಸ್ಟ್ ಪೇಮೆಂಟ್, ಇಂಟ್ರೆಸ್ಟ್ ಪೇಮೆಂಟ್, ಬಡ್ಡಿ ಪಾವತಿಗಳು, ಇಂಟ್ರೆಸ್ಟ್ ಪೇಮೆಂಟ್ಸ್ ಆರ್ ಗ್ರೇಟರ್ ದೆನ್ ಫಿಸಿಕಲ್ ಡೆಫಿಸಿಟ್. ಆದ್ಮೇಲೆ ಸರಕಾರದ ಕೋಸಿಯ ಕೊರತೆಗಿಂತ ಅಂದ್ರೆ ಫಿಸಿಕಲ್ ಡೆಫಿಸಿಟ್ಗಿಂತ, ಕೋಸಿಯ ಕೊರತೆಗಿಂತ, ಕೋಸಿಯ ಕೊರತೆಗಿಂತ ಸರ್ಕಾರದ ಬಡ್ಡಿ ಪಾವತಿಗಳು, ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಬಡ್ಡಿ ಪಾವತಿಗಳೇ ಹೆಚ್ಚಾಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಪ್ರಾಥಮಿಕ ಕೊರತೆ. ಏನಂತೀವಿ? ಪ್ರಾಥಮಿಕ ಕೊರತೆ. ಓಕೆ, ಇಂಟ್ರೆಸ್ಟ್ ಪೇಮೆಂಟ್ಸ್ ಆರ್ ಗ್ರೇಟರ್ ದೆನ್ ಆರ್ ಹೈಯರ್ ದೆನ್ ದ ಫಿಸಿಕಲ್ ಡೆಫಿಸಿಟ್. ಓಕೆ, ಈ ಒಂದು ಸನ್ನಿವೇಶಕ್ಕೆ ನಾವು ಪ್ರಾಥಮಿಕ ಕೊರತೆ ಅಂತೀವಿ. ಪ್ರೆಸೆಂಟ್ 3% ನಮ್ದು ಏನಪ್ಪಾ ಅಂತಂತಂದ್ರೆ ಪ್ರಾಥಮಿಕ ಕೊರತೆ ಇದೆ. ನಮ್ಮ ಸರ್ಕಾರಗಳು ವೆಚ್ಚ ಮಾಡೋದ್ರಲ್ಲಿ, ಎಸ್ಪೆಷಲಿ ಕಂದಾಯ ವೆಚ್ಚದಲ್ಲಿ ಅತಿ ಹೆಚ್ಚಿನ ಭಾಗ ಸಾಲವನ್ನು ಮರುಪಾವತಿ ಮಾಡುವುದಾಗಿರ್ಬೋದು ಅಥವಾ ಬಡ್ಡಿ ಕಟ್ಟುವುದೇ ಆಗಿರುತ್ತೆ. ಸೊ ಇದಿಷ್ಟು ನಮಗೆ ಗೊತ್ತಿರಬೇಕಾದಂತಹ ವಿಚಾರ. ನೀವು ಇಲ್ಲಿ ಕೆಳಗೆ ನೋಡಿರ್ಬೋದು, ಸರ್ಕಾರ ಇದನ್ನು ಸರಿಪಡಿಸೋಕೋಸ್ಕರ ಏನ್ ಮಾಡುತ್ತೆ, ಸರ್ ಈಗ ಇಷ್ಟಿಷ್ಟು ದುಡ್ಡು ಕಡಿಮೆ ಆಗ್ತಿದೆ ಅಲ್ವಾ, ಸರ್ಕಾರಕ್ಕೆ 100 ರೂಪಾಯಿ ಬಂದಿದೆ, 200 ರೂಪಾಯಿ ಖರ್ಚು ಮಾಡಬೇಕಾಗಿದೆ, ಆಗ 100 ರೂಪಾಯಿ ಎಲ್ಲಿ ತಗೋಬರೋದು? ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತಂದ್ರೆ ಹೂಡಿಕೆ ಹಿಂತೆಗೆತ ಅನ್ನುವಂತ ಒಂದು ಪ್ರಕ್ರಿಯೆಯನ್ನು ಮಾಡುತ್ತೆ. ಏನ್ ಮಾಡುತ್ತೆ? ಹೂಡಿಕೆ ಹಿಂತೆಗೆತ. ಓಕೆ, ಡಿಸ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಏನಂತೀವಿ? ಡಿಸ್ ಇನ್ವೆಸ್ಟ್ಮೆಂಟ್. ಡಿಸ್ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಸರ್ಕಾರ ಇಂಥ ಸಂದರ್ಭದಲ್ಲಿ ಹೂಡಿಕೆ ಹಿಂತೆಗೆತ ಅಥವಾ ಬಂಡವಾಳ ಹಿಂತೆಗೆತ ಅಂದ್ರೂ ತಪ್ಪಲ್ಲ, ಬಂಡವಾಳ ಹಿಂತೆಗೆತ ಅಥವಾ ಹೂಡಿಕೆ ಹಿಂತೆಗೆತ ಅನ್ನುವಂಥ ಪ್ರಕ್ರಿಯೆ ಮಾಡುತ್ತೆ ಸರ್ಕಾರ. ಹಿಂದಿನ ವರ್ಷದಲ್ಲಿ ಓಕೆ ಒಟ್ಟಾರೆ ಅಂದ್ರೆ ತನ್ನ ಬಜೆಟ್ಗೆ ಹಣ ಬೇಕಾದಾಗ 51,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಹಿಂತೆಗೆತವನ್ನ ಮಾಡಿತ್ತು. ಸೊ ಇದಿಷ್ಟು ಈ ಸ್ಲೈಡ್ ಅಲ್ಲಿ ನಾವು ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೊರತೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರವನ್ನು ನೋಡಿದ್ವಿ. ಹಾಗಾದ್ರೆ ಒಂದ್ಸಲ ಗ್ಲಾನ್ಸ್ ಮಾಡ್ತೀನಿ. ಆದ್ಮೇಲೆ ಭಾರತದ ಹಣಕಾಸು ಸಚಿವರು, ಓಕೆ, ಭಾರತದ ಹಣಕಾಸು ಸಚಿವರುಗಳು ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ, ಓಕೆ, ಗೊತ್ತಿರುವ ಹಾಗೆ ಬಜೆಟ್ ಒಳಗಡೆಗೆ ಅವರು ಮಾಹಿತಿಯನ್ನ ಹೇಳಿದ್ರು. ಸರ್ಕಾರ ಹಿಂದಿನ ವರ್ಷದಲ್ಲಿ 6.4ರಷ್ಟು ಈ ಒಂದು ಕೊರತೆಯನ್ನು ಹೊಂದಿತ್ತು. ನಂತರ ಅಂದ್ರೆ ವಿತ್ತೀಯ ಕೊರತೆ ಅಂತ ಹೇಳ್ತೀವಿ, ಓಕೆ, ಕೋಸಿಯ ಕೊರತೆ ಅಂತ ಹೇಳ್ತೀವಿ, ಫಿಸಿಕಲ್ ಡೆಫಿಸಿಟ್. ನಂತರ ಮುಂದಿನ ವರ್ಷದಲ್ಲಿ ಅದು 5.9ಕ್ಕೆ ಇಳಿಬೇಕು. ನಂತರ ಅದ್ರ ಮುಂದಿನ ವರ್ಷ 25-26ರಲ್ಲಿ ಅದು 4.5ಕ್ಕೆ ಇಳಿಬೇಕು. ಸೊ ಈ ರೀತಿ ಎಸ್ಟಿಮೇಟ್ ಅನ್ನು ಹಾಕಿದೆ. ಪ್ರಶ್ನೆ ಕೇಳಲಾಗತ್ತೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟಿನಲ್ಲಿ ಈ ಕೆಳಗಿನ ಎಷ್ಟು ಪ್ರಮಾಣದಲ್ಲಿ 2025-26ಕ್ಕೆ ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡಲು ಅಂದಾಜಿಸಲಾಗಿದೆ, ಅಥವಾ 2023-24ರಲ್ಲಿ ಎಷ್ಟು ಕೋಸಿಯ ಕೊರತೆಯನ್ನ ಅಥವಾ ವಿತ್ತೀಯ ಕೊರತೆಯನ್ನ ಕಡಿಮೆ ಮಾಡಲು ಅಂದಾಜಿಸಲಾಗಿದೆ, ಅಥವಾ ಹಿಂದಿನ ವರ್ಷದಲ್ಲಿ ಎಷ್ಟಿತ್ತು. ಸೊ ಈ ರೀತಿ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭಗಳಿರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ನೋಡ್ತಿರ್ಬೇಕು. ಸೊ ಒಟ್ಟಾರೆ ಈ ರೀತಿ ಕೊರತೆ ಇದ್ದಾಗ ನಾವು ಅವುಗಳನ್ನ 3
ವಿಧಗಳಲ್ಲಿ ನೋಡ್ತಾ ಹೋಗ್ತೀವಿ. ಆ ಕೊರತೆಗಳನ್ನ ನಾವು ಒಟ್ಟು 3 ವಿಧಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಆದ್ಮೇಲೆ. ಒಂದನೇದು ಕಂದಾಯ ಕೊರತೆ ಅಂತ ನೋಡಿದ್ವಿ. ಕಂದಾಯ ಕೊರತೆ ಅಂತಂದ್ರೆ ಸರ್ಕಾರದ ಒಟ್ಟು ಕಂದಾಯ ಆದಾಯಕ್ಕಿಂತ ಕಂದಾಯ ವೆಚ್ಚವೇ ಹೆಚ್ಚಾಗಿರುತ್ತೆ. ಅಂದ್ರೆ ಕಂದಾಯ ಆದಾಯ ಕಡಿಮೆ ಆಗಿರುತ್ತೆ, ಕಂದಾಯ ವೆಚ್ಚ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಇನ್ನು ಕೋಶೀಯ ಕೊರತೆ, ವಿತ್ತೀಯ ಕೊರತೆ ಎಂದಾಗ ಸರ್ಕಾರದ ಒಟ್ಟು ಕಂದಾಯ ಆದಾಯ ಮತ್ತು ಸಾಲೇತರ ಬಂಡವಾಳ ಆದಾಯಕ್ಕಿಂತ ಸರ್ಕಾರದ ಒಟ್ಟು ವೆಚ್ಚವೇ ಇಲ್ಲಿ ಹೆಚ್ಚಾಗಿದ್ರೆ ಅದಕ್ಕೆ ನಾವು ಕೋಶೀಯ ಕೊರತೆ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಪ್ರಾಥಮಿಕ ಕೊರತೆ ಅಂತ ಹೇಳಿದ್ರೆ, ಪ್ರಾಥಮಿಕ ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿದ್ರೆ ಸರ್ಕಾರದ ಒಟ್ಟು ಕೋಶೀಯ ಕೊರತೆಗಿಂತ ಬಡ್ಡಿ ಪಾವತಿಯೇ ಹೆಚ್ಚಾಗಿದ್ದರೆ, ಒಟ್ಟು ಕೋಶೀಯ ಕೊರತೆಗಿಂತ ಬಡ್ಡಿ ಪಾವತಿ ಹೆಚ್ಚಾಗಿದ್ರೆ ಅದನ್ನ ನಾವು ಏನಂತ ಕರಿತೀವಿ, ಪ್ರಾಥಮಿಕ ಕೊರತೆ. ಸೊ ಈ ರೀತಿ ಕೊರತೆ ಉಂಟಾದಾಗ ಸರ್ಕಾರ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮಾಡುವಂತ ಒಂದು ಪ್ರೊಸೆಸ್ಗೆ, ಪ್ರಕ್ರಿಯೆಗೆ ನಾವು ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಬಂಡವಾಳ ಹಿಂತೆಗೆತ. ಓಕೆ, ಎಸ್. ಹಾಗಿದ್ರೆ ನಾವು ಮುಂದುವರೆದು ಈ ಬಂಡವಾಳ ಹಿಂತೆಗೆತ ಹಂಗಂದ್ರೆ ಏನು, ಓಕೆ, ಇದ್ರ ಮೀನಿಂಗ್ ಏನು, ಬಂಡವಾಳ ಹಿಂತೆಗೆತ ಅಂದ್ರೆ ಅದರ ಅರ್ಥ ಏನು ಅಂತ ನೋಡ್ತಾ ಹೋಗೋದಾದ್ರೆ ಆದ್ಮೇಲೆ ಬಂಡವಾಳ ಹಿಂತೆಗೆತ ಅಂದ್ರೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ತಮಗೆ ಹಣಕಾಸಿನ ಅವಶ್ಯಕತೆ ಬಿದ್ದಾಗ, ಒಂದು ಪಾಯಿಂಟ್ ಬಹಳ ಚಂದ ನೆನಪಿಟ್ಕೋಬೇಕು, ಅಲ್ಪಾವಧಿಯಲ್ಲಿ, ಓಕೆ, ತಮಗೆ ಹಣಕಾಸಿನ ಅವಶ್ಯಕತೆ ಬಿದ್ದಾಗ ತಮ್ಮ ಸಾರ್ವಜನಿಕ ಒಂದು ಉದ್ಯಮಗಳಿಂದ ತಮ್ಮ ಷೇರುಗಳನ್ನು ಹಿಂಪಡ್ಕೋತಾರೆ, ಅಲ್ಲಿ ಖಾಸಗಿಯರಿಗೆ ಅವಕಾಶ ಕೊಡ್ತಾರೆ, ಅದರ ಮೂಲಕ ಬಂಡವಾಳವನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಈ ಬಂಡವಾಳವನ್ನ ಸಂಗ್ರಹ ಮಾಡ್ತಕ್ಕಂಥದ್ರಲ್ಲಿ ಅಂದ್ರೆ ಸರ್ಕಾರ ತನ್ನ ಕಂಪನಿಯಲ್ಲಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡುವಂಥದ್ದು. ಇದರೊಟ್ಟು 3 ವಿಧಾನ ಬರುತ್ತೆ. ಹಾಗಿದ್ರೆ ಬಂಡವಾಳ ಹಿಂತೆಗೆತದಲ್ಲಿ 3 ವಿಧಾನ ಯಾವುದು? ಸೊ ಒಂದನೇದ್ದು 49% ನಾವು ಬಂಡವಾಳವನ್ನ ಹಿಂತಕ್ಕೊಳ್ಳೋದು, ಮತ್ತೊಂದು 50% ಬಂಡವಾಳವನ್ನ ಹಿಂತಕ್ಕೊಳ್ಳೋದು, ಮತ್ತೊಂದು 50%ಕ್ಕಿಂತ ಹೆಚ್ಚು ನಾವು ಬಂಡವಾಳವನ್ನ ಹಿಂತಕ್ಕೊಳ್ಳೋದು. ಸರ್ಕಾರ 49%, ಸರ್ಕಾರ 49%ವರೆಗೆ ಒಂದು ವೇಳೆ ಬಂಡವಾಳವನ್ನ ಹಿಂತೆಗೆದುಕೊಂಡಿದೆ ಅನ್ನೋದಾದ್ರೆ ಇದನ್ನು ನಾವು ನಿಶ್ಚಿತವಾಗಿ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಇದನ್ನು ನಿಶ್ಚಿತವಾಗಿ ಹೂಡಿಕೆ ಹಿಂತೆಗೆತ. ಒಂದು ವೇಳೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ತಮ್ಮ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಇರುವಂತಹ ಬಂಡವಾಳವನ್ನ ತಗೋಬೇಕಾದ್ರೆ ಅಥವಾ ಷೇರುಗಳನ್ನು ಹಿಂತೆಗೆದುಕೊಂಡು ಖಾಸಗಿಯರಿಗೆ ಅವಕಾಶ ಮಾಡಿಕೊಟ್ರೆ, ಅದು ಎಲ್ಲಿವರೆಗೆ 49%ವರೆಗೆ ಮಾಡಿಕೊಟ್ರೆ ಆಗ ಅದಕ್ಕೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಹೂಡಿಕೆ ಹಿಂತೆಗೆತ. ಆದ್ಮೇಲೆ ಇದೆಲ್ಲ ಗೊತ್ತಿರಲಿ, 1991ರ ನೂತನ ಒಂದು ಕೈಗಾರಿಕಾ ನೀತಿಯ ಅಡಿಯಲ್ಲಿ ನಾವು ಇವೆಲ್ಲವುಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಓಕೆ, ಮುಂದಿನ ಮತ್ತೆ ಬೇರೆ ತರಗತಿಗಳಲ್ಲಿ ಆ ನೀತಿಗಳನ್ನು ನೋಡ್ತಾ ಹೋಗೋಣ. ಸೊ ಒಂದನೇದೇನಪ್ಪ ಅಂದ್ರೆ 49%, ಅಂದ್ರೆ ಬಿಲೋ 50 ಇದ್ದಾಗ ಹೂಡಿಕೆ ಹಿಂತೆಗೆತ ಅಂತೀವಿ. ಒಂದ್ ವೇಳೆ 50% ಅಷ್ಟು ಸರ್ಕಾರ ತನ್ನ ಕಂಪನಿಯ ಷೇರುಗಳನ್ನ ಸಾರ್ವಜನಿಕರಿಗೆ, ಖಾಸಗಿಯರಿಗೆ ಬಿಟ್ಕೊಟ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ವ್ಯೂಹಾತ್ಮಕ ಮಾರಾಟ ಏನಂತೀವಿ, ಅದಕ್ಕೆ ವ್ಯೂಹಾತ್ಮಕ ಮಾರಾಟ ಏನಂತೀವಿ, ಅದಕ್ಕೆ ಕಮಾನ್, ವ್ಯೂಹಾತ್ಮಕ ಮಾರಾಟ. ಎಸ್, ಸ್ಟ್ರಾಟಜಿಕ್ ಸೇಲ್ ಅನ್ನುವಂತ ಒಂದು ಪ್ರೊಸೆಸ್ ಅನ್ನು ನೋಡ್ತಾ ಹೋಗ್ತೀವಿ ಆದ್ಮೇಲೆ. ಸ್ಟ್ರಾಟಜಿಕ್ ಸೇಲ್, ಓಕೆ, ಅಪ್ ಟು ನಿಮಗೆ ಏನಪ್ಪಾ ಅಂತಂದ್ರೆ 50% ವರೆಗೆ ಗವರ್ಮೆಂಟ್ ತನ್ನ ಷೇರುಗಳನ್ನ ಬೈಬ್ಯಾಕ್ ಮಾಡ್ತಿದೆ, ಹಿಂತೆಗೆದುಕೊಳ್ತಿದೆ, ಅದ್ರ ಜಾಗದಲ್ಲಿ ಖಾಸಗಿಯವರಿಗೆ ಅವಕಾಶ ಮಾಡಿಕೊಡ್ತಿದೆ, ಅಂದ್ರೆ ಅದಕ್ಕೆ ಸ್ಟ್ರಾಟಜಿಕ್ ಸೇಲ್ ಅಂತೀವಿ. ಈ ಎರಡೂ ಸಂದರ್ಭಗಳಲ್ಲಿ ಆದ್ಮೇಲೆ ಓನರ್ಶಿಪ್ ಏನಿರುತ್ತೆ, ಈ ಓನರ್ಶಿಪ್ ಕಡ್ಡಾಯವಾಗಿ ನಿಮಗೆ ಗವರ್ಮೆಂಟ್ ಕಡೆ ಇರುತ್ತೆ. ಓಕೆ, ಈ ಎರಡೂ ಸಂದರ್ಭದಲ್ಲಿ ಒಂದು ಮಾಲೀಕತ್ವ ಸರ್ಕಾರದ ಕಡೆ ಇರುತ್ತೆ. ಆದರೆ 50%ಕ್ಕಿಂತ ಒಂದ್ ವೇಳೆ ಹೆಚ್ಚಿನ ಷೇರುಗಳನ್ನ ಸರ್ಕಾರ ಮಾರಾಟ ಮಾಡಿದ್ದೇ ಆದ್ರೆ ಆಗ ಅದನ್ನು ನಾವು ಪ್ರೈವೇಟೈಸೇಷನ್ ಅಥವಾ ಪ್ರೈವೇಟ್ ಆಯ್ತು ಅಂತ ಕರಿತೀವಿ. ಸೊ ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಒಂದ್ ವೇಳೆ 50%ಕ್ಕಿಂತ ಹೆಚ್ಚಾದ್ರೆ ಈ ರೀತಿಯಾಗಿ ನಾವು ಹೂಡಿಕೆ ಹಿಂತೆಗೆತದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಆದ್ಮೇಲೆ. ಓಕೆ, ಎಸ್, ಮುಂದುವರೆದು ನಾವು ನೋಡ್ತಾ ಹೋಗೋಣ. ಎಸ್, ಹೂಡಿಕೆ ಹಿಂತೆಗೆತವನ್ನ ಕೈಗೊಳ್ತಾರೆ. ಹಾಗಾದ್ರೆ ಹೂಡಿಕೆ ಹಿಂತೆಗೆತವನ್ನ ಕೈಗೊಳ್ಳಬೇಕಾದ್ರೆ ಸರ್ಕಾರ ಯಾವ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಮಾಡುತ್ತೆ ಅಥವಾ ಯಾವ ಸಚಿವಾಲಯದ ಮೂಲಕ ಮಾಡುತ್ತೆ? ಸಿಂಪಲ್, ಸರ್ಕಾರ ಇಲ್ಲಿ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಮಾಡ್ತಾ ಹೋಗುತ್ತೆ. ಯಾವ ಸಚಿವಾಲಯ ಆದ್ಮೇಲೆ? ಸರ್ಕಾರ ಇಲ್ಲಿ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಮಾಡ್ತಾ ಹೋಗುತ್ತೆ. ಯಾವ ಸಚಿವಾಲಯ? ಹಣಕಾಸು ಸಚಿವಾಲಯ. ಓಕೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಯಾವ ಸಚಿವಾಲಯ?
ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಕೇಂದ್ರ ಹಣಕಾಸು ಸಚಿವಾಲಯ, ಅಲ್ಲಿ ಹಣಕಾಸು ಸಚಿವಾಲಯದ ಮೂಲಕ ಮಾಡ್ತಾ ಹೋಗುತ್ತೆ. ಆದ್ರೆ ಈ ಒಂದು ಹೂಡಿಕೆ ಹಿಂತೆಗೆತ ಪ್ರೊಸೆಸ್ ಅನ್ನ ಮಾಡುವಂತಹ ಒಂದು ಕರ್ತವ್ಯ ಯಾರಿಗೆ ಇರುತ್ತೆ ಅಂತಂದ್ರೆ ದೀಪಂ ಅನ್ನುವಂತಹ ಸಂಸ್ಥೆ. ವೆರಿ ವೆರಿ ಇಂಪಾರ್ಟೆಂಟ್ ಆದ್ಮೇಲೆ ಯಾವುದು? ದೀಪಂ. ಓಕೆ, ಈ ದೀಪಂ ಅನ್ನುವಂತ ಒಂದು ಇಲಾಖೆ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಹೂಡಿಕೆ ಹಿಂತೆಗೆತ ಮಾಡುವಂತ ಕೆಲಸವನ್ನ ಅಥವಾ ರೆಸ್ಪಾನ್ಸಿಬಿಲಿಟಿಯನ್ನ ಅಥವಾ ಹೊಣೆಗಾರಿಕೆಯನ್ನ ಹೊಂದಿರುತ್ತೆ. ಹಾಗಿದ್ರೆ ದೀಪಂ ಅಂದ್ರೆ ಏನಂತ ಪ್ರಶ್ನೆ ಕೇಳ್ತಾರೆ. ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಓಕೆ, ದೀಪಂ ಅಂದ್ರೆ ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಸೊ ಈ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಈ ಒಂದು ಹೂಡಿಕೆ ಹಿಂತೆಗೆತವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಓಕೆ, ಎಸ್, ಹೂಡಿಕೆ ಹಿಂತೆಗೆತ ಅಂದ್ರೆ ಏನು, ಹೂಡಿಕೆ ಹಿಂತೆಗೆತದಲ್ಲಿ ಎಷ್ಟು ವಿಧಗಳು, ಯಾರು ಮಾಡ್ತಾರೆ, ಯಾವ ಸಚಿವಾಲಯದ ಅಡಿಯಲ್ಲಿ ಮಾಡ್ಲಾಗತ್ತೆ, ಇದೆಲ್ಲವನ್ನ ನೋಡಿ ಆಯ್ತು. ಪ್ರಶ್ನೆ ಮುಂದಕ್ಕೆ ಏನಪ್ಪಾ ಅಂದ್ರೆ ಸರ್ ಯಾಕೆ ಹೂಡಿಕೆ ಹಿಂತೆಗೆತವನ್ನು ಮಾಡ್ಬೇಕು? ಆಲ್ರೆಡಿ ನಾವು ಹೇಳಿದ್ದೀವಿ ಹಿಂದೆ, ನಮ್ಮ ಕೊರತೆಯನ್ನ ಕಡಿಮೆ ಮಾಡ್ಕೋಬೇಕಾದ್ರೆ ನಾವು ಬಂಡವಾಳವನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಅಂತ. ಆದ್ರೂ ಕೂಡ ಕೆಲವಾರು ಅಂಶಗಳನ್ನು ನೋಡೋಣ. ಸರ್ಕಾರ ತನ್ನ ಹಣಕಾಸಿನ ಹೊರೆಯನ್ನ ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ಹೂಡಿಕೆ ಹಿಂತೆಗೆತವನ್ನ ಮಾಡ್ಬೇಕಾಗತ್ತೆ. ತನ್ನ ಮೇಲೆ ಹೊರೆ ಹೆಚ್ಚೆಚ್ಚು ಬೀಳುತ್ತೆ, ಬರೀ ಸಾಲನೇ ಮಾಡ್ಬೇಕಾಗತ್ತೆ ಪದೇ ಪದೇ. ಸೊ ಸಾಲವನ್ನ ಕಡಿಮೆ ಮಾಡಿ ತನ್ನ ವೆಚ್ಚಕ್ಕೆ ತನ್ನ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡೋದ್ರ ಮೂಲಕ ಅಥವಾ ಖಾಸಗಿಯವರಿಗೆ ಬಿಟ್ಕೊಡೋದ್ರ ಮೂಲಕ ರೈಟ್ ಸರ್ಕಾರ ಹಣವನ್ನ ಜಮಾ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಯಾ ವರ್ಷದ ಆದಾಯದ ಕೊರತೆಯನ್ನ ನೀಗಿಸೋಕೋಸ್ಕರ, ಈಗ 100 ರೂಪಾಯಿ ಖರ್ಚು ಮಾಡ್ತಿದ್ವಿ, ಬಟ್ ಆದಾಯ ಬಂದಿರೋದು 80 ರೂಪಾಯಿ ಬಂದಿದೆ, ಮತ್ತೆ ಸಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಒಂದು 20 ರೂಪಾಯಿಯನ್ನ ಈ ಒಂದು ಡಿಸ್ಇನ್ವೆಸ್ಟ್ಮೆಂಟ್ ಮೂಲಕ ಪಡಿಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಆಯಾ ವರ್ಷದ ಆದಾಯದ ಕೊರತೆಯನ್ನ ಸರಿಪಡಿಸಲಿಕ್ಕೆ ಅಥವಾ ನೀಗಿಸ್ಲಿಕ್ಕೆ ಅಂತ ಹೇಳ್ತೀವಿ. ನಂತರ ವಿತ್ತೀಯ ಕೊರತೆಗೆ, ನಿಮ್ಗೆಲ್ಲ ಗೊತ್ತಿದೆ ಫಿಸ್ಕಲ್ ಡೆಫಿಸಿಟ್ ಅಂತ ನಾವು ನೋಡಿವಿ ಈಗಾಗಲೇ, ಅದನ್ನ ಸರಿಪಡಿಸಲಿಕ್ಕೆ. ಓಕೆ, ಸೊ ಒಟ್ಟಾರೆಯಾಗಿ ಸರ್ಕಾರ ತನ್ನ ಸಾಲವನ್ನ ತೀರ್ಸೋಕೋಸ್ಕರವೂ ಕೂಡ ಈ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಕೂಡ ಹಣ ಬೇಕಾಗುತ್ತೆ ಸರ್ಕಾರಕ್ಕೆ. ಅಂತ ಸಂದರ್ಭದಲ್ಲಿ ಕೂಡ ಈ ಒಂದು ಹೂಡಿಕೆ ಹಿಂತೆಗೆತವನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಎಸ್, ಇದು ಒಂದನೇ ವಿಚಾರ. ಆದ್ಮೇಲೆ ನಾವು ಇಲ್ಲಿವರೆಗೆ ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ವಿಚಾರದಲ್ಲಿ ಮುಖ್ಯವಾಗಿ ಕೊರತೆ ಹಣಕಾಸು ಅಂದ್ರೆ ಏನು, ಕೊರತೆ ಹಣಕಾಸು ಎಷ್ಟೆಷ್ಟಿದೆ, ಯಾವ್ಯಾವ ವರ್ಷದಲ್ಲಿ ಸರ್ಕಾರ ಎಸ್ಟಿಮೇಟ್ ಹಾಕಿದೆ, ತದನಂತರ ಕೊರತೆ ಹಣಕಾಸಿನ ವಿಧಗಳೇನು, ಇದನ್ನು ಮಾಡಲಿಕ್ಕೆ ಸರಿಪಡಿಸಲಿಕ್ಕೆ ಸರ್ಕಾರ ಏನ್ ಮಾಡುತ್ತೆ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಹಾಗಾದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ವಿಧ, ಅವು ಕೂಡ ನೋಡಿ ಆಯ್ತು. ರೈಟ್, ಅದನ್ನ ಯಾರು ಮಾಡ್ತಾರೆ, ಯಾವ ಸಚಿವಾಲಯ ಮಾಡುತ್ತೆ, ಅದು ಕೂಡ ಆಯ್ತು. ಯಾಕೆ ಮಾಡ್ತಾರೆ, ಇಷ್ಟು ವಿಚಾರಗಳನ್ನು ನೋಡಿ ಆಯ್ತು. ಓಕೆ, ಎಸ್, ಮುಂದುವರೆದ ಮತ್ತೊಂದು ವಿಚಾರಕ್ಕೆ ಬರೋಣ. ಆದ್ಮೇಲೆ ಪ್ಯಾಕ್ಸ್. ಏನಿದು ಪ್ಯಾಕ್ಸ್ ಅಂತ ಹೇಳ್ತೀವಿ. ಪ್ಯಾಕ್ಸ್ ಅಂತಂದ್ರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಂತ ಓದ್ತೀವಿ. ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್, ಪ್ರಾಥಮಿಕ ಕೃಷಿ ಸಾಲದ ಸಂಘಗಳು. ಆದ್ಮೇಲೆ ಈ ತರದ ಒಂದು ವಿಚಾರಕ್ಕೆ ಬಂದಾಗ ಬಹಳ ಕೇರ್ಫುಲ್ ಆಗಿರಬೇಕು. ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ, ಅದು KS ಆಗಿರ್ಬೋದು, FD SD ಆಗಿರ್ಬೋದು, PSI ನಾಳೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳೆಲ್ಲ ಆಗಿರ್ಬೋದು, ಬಹಳ ಕೇರ್ಫುಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಓಕೆ, ನಾವು ಕೇವಲ ಬರೇ ಕೃಷಿಗೆ ಸಾಲ ಯಾರು ಕೊಡ್ತಾರೆ ಅಥವಾ ನಬಾರ್ಡ್ ಇಷ್ಟು ಮಾತ್ರ ನೋಡಿದ್ರೆ ಸಾಕಾಗೋದಿಲ್ಲ. ಹಾಗಾಗಿ ಈ ತರದ ಒಂದಷ್ಟು ವಿಚಾರಗಳನ್ನ ಸರಿಯಾಗಿ ಓದ್ಕೋಬೇಕಾಗತ್ತೆ. ಪ್ಯಾಕ್ಸ್ ಅಂದ್ರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್. ನಾವು ಇತ್ತೀಚಿನ ದಿನಮಾನಗಳಲ್ಲಿ ಅಂದ್ರೆ ಭಾರತ ಸರ್ಕಾರ ಇತ್ತೀಚಿನ ದಿನಮಾನ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಸುಮಾರು 63,000 ಈ ಪ್ಯಾಕ್ಸ್ ಗಳನ್ನ ಅಥವಾ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತನ್ನ ಇತ್ತೀಚಿನ ಬಜೆಟ್ 23-24 ಬಜೆಟ್ ಅಲ್ಲಿ ಇದನ್ನ ಅನೌನ್ಸ್ ಮಾಡಿದೆ. ಸುಮಾರು 63,000 ಪ್ಯಾಕ್ಸ್ ಗಳನ್ನ ನಾವು ಮುಂದಿನ ವರ್ಷಗಳಲ್ಲಿ ಅಥವಾ 5 ವರ್ಷದಲ್ಲಿ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಹಾಗಿದ್ರೆ ಈ ಪ್ಯಾಕ್ಸ್ ಬಗ್ಗೆ ಒಂದಷ್ಟು ನಾವು ನೋಡ್ತಾ ಹೋಗೋಣ ಆದ್ಮೇಲೆ. ಓಕೆ, ಈ ಪ್ಯಾಕ್ಸ್ ಗಳು ಅಥವಾ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಒಂದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು, ಮತ್ತೊಂದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಸ್ಗಳು. ಇವು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಯಾವುದಕ್ಕೆ ಸಂಬಂಧಪಡೋದಿಲ್ಲ ಅಂದ್ರೆ ಪ್ಯಾಕ್ಸಿಗೆ ಸಂಬಂಧ ಪಡಲ್ಲ. ಗೊತ್ತಿರಲಿ, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಓಕೆ ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್, ಮತ್ತೊಂದು DCCs ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ ಬ್ಯಾಂಕ್ಸ್. ಈ ಬ್ಯಾಂಕುಗಳು ಏನಪ್ಪಾ ಅಂದ್ರೆ ಈ ಒಂದು ಪ್ಯಾಕ್ಸ್ಗೆ ಸಂಬಂಧ ಪಡೋದಿಲ್ಲ ಅಥವಾ ಇದರಡಿಯಲ್ಲಿ ಬರೋದಿಲ್ಲ.
ಇವುಗಳಿಗೆ ಸಂಬಂಧಪಟ್ಟಂತೆ ಹಣಕಾಸು ಕೊಡ್ಲಿಕ್ಕೆ ಅವು ಬರೋದಿಲ್ಲ. ಹಾಗಿದ್ರೆ ಈ ಪ್ಯಾಕ್ಸ್ಗಳು, ಓಕೆ, ಪ್ಯಾಕ್ಸ್ಗಳು ಎಲ್ಲಿಂದ ದುಡ್ಡು ತರಬೇಕು ಅಥವಾ ಏನ್ ಮಾಡಬೇಕು ಅಂತಂದ್ರೆ ತಮ್ಮದೇ ಆದಂತ ಇವು ವ್ಯವಸ್ಥೆಯನ್ನು ಹೊಂದಿರ್ತಾವೆ. ಪ್ಯಾಕ್ಗಳು ಇಲ್ಲಿ ಸಾಫ್ಟ್ವೇರ್ ಅಂತಾಗಿದೆ, ತಮ್ಮದೇ ಆದಂತ ಒಂದು ವ್ಯವಸ್ಥೆಯನ್ನ ಹೊಂದಿರಬೇಕು. ತಾವೇ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಸೃಷ್ಟಿ ಮಾಡ್ಕೋಬೇಕು. ಅದಕ್ಕೆ ಸರ್ಕಾರ ಮೂಲ ಸೌಕರ್ಯವನ್ನು ಒದಗಿಸುತ್ತೆ. ಓಕೆ, ತಮ್ಮದೇ ಆದ ವೇದಿಕೆಯನ್ನು ಮಾಡಿಕೊಂಡು ತಾವೇ ಒಂದು ವ್ಯವಸ್ಥೆ ಮೂಲಕ ಇವರು ಸಾಲ ಕೊಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂದ್ರೆ ಆಕ್ಚುಲಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಸ್ ಆಗಿರ್ಲಿ ಅಥವಾ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಲಿ, ಅತಿ ಹೆಚ್ಚು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು ಅತಿ ಹೆಚ್ಚು ಕೃಷಿಗೆ ಸಾಲ ಕೊಡುವಂತ ಒಂದು ಬ್ಯಾಂಕ್ಗಳು. ಇಲ್ಲಿ ಕೂಡ ನಾವು ಕೃಷಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ದೀವಿ, ಆದರೆ ಅದರಿಂದ ಇವುಗಳನ್ನು ಬೇರೆ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಗೊತ್ತಿರಬೇಕು. ಓಕೆ, ಎಸ್. ಹಾಗಿದ್ರೆ ಪ್ಯಾಕ್ಸ್ ನ ಗಣಕೀಕರಣ ಈಗಾಗಲೇ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರ. ಗಣಕೀಕರಣ ಅಂದ್ರೆ ಎಲ್ಲವನ್ನ ಕಂಪ್ಯೂಟೈಸ್ ಮಾಡೋದು, ಗಣಕೀಕರಣ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಈ ಪ್ಯಾಕ್ಸ್ ಗಳನ್ನ ಕಂಪ್ಯೂಟೈಸ್ ಮಾಡೋದು, ಗಣಕೀಕರಣ ಮಾಡುವಂತ ಒಂದು ಪ್ರಕ್ರಿಯೆ ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಅದು ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ ಅನ್ನುವಂಥದ್ದು. ಓಕೆ, ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಆದ್ಮೇಲೆ ಗೊತ್ತಿರಲಿ, ಇಲ್ಲಿ ಬಹುಮುಖ್ಯವಾಗಿ ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮತ್ತೆ ಮಹಾರಾಷ್ಟ್ರದಿದೆ. ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಬ್ಯಾಂಕ್ ಅನ್ನು ಕೊಡಬೇಕು, ಪ್ಯಾಕ್ಸ್ ಅನ್ನು ಕೊಡಬೇಕಂತ ಡಿಸೈಡ್ ಮಾಡಿದೆ. ಓಕೆ, ನಿಧಾನ ನೋಡ್ತಾ ಹೋಗೋರಿ. DCCBಗಳು ಅಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ಗಳು ಎಲ್ಲೆಲ್ಲಿ ಇಲ್ವೋ, ಯಾವ್ಯಾವ ಜಿಲ್ಲೆಯಲ್ಲಿ ಇಲ್ವೋ ಅಲ್ಲಿ ಎಲ್ಲಾ ಸ್ಥಳಗಳಲ್ಲೂ ಕೂಡ ಪ್ಯಾಕ್ಸ್ಗೆ ನಾವು ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಇತ್ತೀಚಿನ ರೂಲ್ ಇದೆ. ಆ ರೂಲ್ ಪ್ರಕಾರ ಮೊದಲು ಮಾಡ್ತಿರೋದು ಯಾರಪ್ಪ ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ. ಮತ್ತೊಂದ್ಸಲ ಹೇಳ್ತೀನಿ, ಕೃಷಿಗಾಗಿ ಅತಿ ಹೆಚ್ಚು ಸಾಲವನ್ನು ಕೊಡ್ತಕ್ಕಂಥ ಬ್ಯಾಂಕ್ಗಳು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳು. ಓಕೆ, ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳು. ಅದರಲ್ಲಿ ಹೆಚ್ಚು ಕೊಡೋದಂದ್ರೆ SBI. ಆದರೆ ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಸ್ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಈ ಎರಡೂ ಬ್ಯಾಂಕ್ಗಳು ಅಥವಾ ಒಂದು ವೇಳೆ DCCB ಇಲ್ಲದ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಈ ಒಂದು ಪ್ಯಾಕ್ಸ್ ಅನ್ನು ಕೊಡುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ಅದನ್ನ ಮೊದಲ ಹೆಜ್ಜೆ ಇಟ್ಟಿರೋದು ಯಾರಪ್ಪ ಅಂತಂದ್ರೆ ಮಹಾರಾಷ್ಟ್ರ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೀವಿ ಆದ್ಮೇಲೆ. ಓಕೆ, ಎಸ್. ಮುಂದುವರೆದು ನಾವು ನೋಡ್ತಾ ಹೋಗೋರಿ ಪ್ಯಾಕ್ಸ್ ಗಳ ಬಗ್ಗೆ. ಓಕೆ, ಆದ್ಮೇಲೆ ಪ್ಯಾಕ್ಸ್ ಅಂದ್ರೆ ಏನು? ವಾಟ್ ಇಸ್ ಪ್ಯಾಕ್ಸ್? ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್. ಹಂಗಂದ್ರೆ ಏನು? ಇವು ಗ್ರಾಮೀಣ ಮಟ್ಟದಲ್ಲಿ ಸಹಕಾರ, ಓಕೆ, ಸಾಲ ಸಂಘಗಳಾಗಿದ್ದು. ಓಕೆ, ಗ್ರಾಮೀಣ ಮಟ್ಟದಲ್ಲಿ ಸಹಕಾರ ಸಾಲದ ಸಂಘಗಳಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಗ್ರಾಮೀಣ ಮಟ್ಟಕ್ಕೆ ಸಹಕಾರದ ಸಾಲ, ಕೋಆಪರೇಟಿವ್ ಲೋನ್ ಕ್ರೆಡಿಟ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಹೋಗ್ತಕ್ಕಂಥದ್ದು. ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಹಕಾರಿ ಬ್ಯಾಂಕ್ಗಳು ಅವರ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾ ಹೋಗ್ತಾರೆ. ನಮಗಷ್ಟು ಸಾಕು. ಮೊದಲನೇ ಪಾಯಿಂಟ್ ಏನಂತಂದ್ರೆ ಗ್ರಾಮ ಮಟ್ಟದಲ್ಲಿ ಇವರು ಸಹಕಾರ ಸಾಲದ ಸಂಘಗಳಂತೆ ಕೆಲಸ ಮಾಡ್ತಾ ಹೋಗಿರ್ತಾರೆ. ಓಕೆ, ರಾಜ್ಯ ಮಟ್ಟದಲ್ಲಿ ರಾಜ್ಯ ಉನ್ನತ ಸಹಕಾರಿ ಬ್ಯಾಂಕ್ಗಳಿರುತ್ತೆ. ಅದರ ಅಡಿಯಲ್ಲಿ ಕೊನೆ ಮಟ್ಟಕ್ಕೆ ಯಾರು ಇರ್ತಾರಪ್ಪ ಅಂದ್ರೆ ಕೊನೆಯದಾಗಿ ಕೊಂಡಿ ಅಂತ ಕರಿತೀವಿ. ಯಾರಾಗಿರ್ತಾರೆ ಅಂದ್ರೆ ಈ ಒಂದು ಪ್ಯಾಕ್ಸ್ಗಳು ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ಅಷ್ಟು ಸಾಕು. ಜಿಲ್ಲೆಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಗಳು ಕೆಲಸ ಮಾಡ್ತಾವೆ. ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಸ್. ಅಂತಿಮವಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ಒಂದು ಪ್ಯಾಕ್ಸ್ ಗಳನ್ನ ಗ್ರಾಮೀಣ ಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ರೈತರೊಂದಿಗೆ ನೇರವಾಗಿ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಹಕಾರಿ ಸಾಲದ ಸಂಘಗಳಿವು. ರೈತರೊಂದಿಗೆ ನೇರವಾಗಿ ವ್ಯವಹಾರ ಮಾಡ್ತಕ್ಕಂಥ ಸಹಕಾರಿ ಸಾಲದ ಸಂಘಗಳಂತ ನಾವು ಕರಿತಾ ಹೋಗ್ತೀವಿ ಆದ್ಮೇಲೆ. ಓಕೆ, ಎಸ್. ಹಾಗಿದ್ರೆ ಪ್ರಸ್ತುತ ಏನ್ ಆಗಿದೆ ಇಲ್ಲಿ, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಿಂದ ಏನು ಸಾಲವನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡ್ಲಾಗ್ತಿತ್ತು, ಅದ್ರ ಜೊತೆಗೆ ನಾವು ನೋಡ್ತಾ ಹೋಗ್ತೀವಿ DCCBಗಳಿಂದ ಕೊಡ್ಲಾಗ್ತಿತ್ತು. ಈ ಎಲ್ಲಾ ಕೆಲಸವನ್ನ ಪ್ರಸ್ತುತ ಪ್ಯಾಕ್ಸ್ ಗಳಿಗೆ ಕೊಡಬೇಕಂತ ಸರ್ಕಾರ ಡಿಸೈಡ್ ಮಾಡಿದೆ. ಇಷ್ಟು ದಿನ ನಾವು ಕೃಷಿ ಸಾಲವನ್ನಾಗ್ಲಿ ಅಥವಾ ಈ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ನಿಂದ ಪಡಿತಕ್ಕಂಥ ಬೆಳೆ ಸಾಲವನ್ನಾಗ್ಲಿ ಪಡಿಬೇಕಾದ್ರೆ ಡೈರೆಕ್ಟ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಬಿಟ್ರೆ ಕೋಆಪರೇಟಿವ್ ಕ್ರೆಡಿಟ್ಸ್ ಇಂದ ಪಡಿತಿದ್ವಿ. ಪ್ರಸ್ತುತ ಸರ್ಕಾರ ಇವೆರಡನ್ನ ಹೊರತುಪಡಿಸಿ ಈಗ ನಾವು ಮೊದಲಿಗೆ ಏನ್ ಮಾಡಿದ್ವಿ, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ DCCB ಇತ್ತು. ಸೊ DCCB ಇವತ್ತು ಆ ಕೆಲಸ ಮಾಡ್ತಿತ್ತು. ಈಗ ಎಲ್ಲೆಲ್ಲಿ DCCB ಇಲ್ವೋ ಆ ಎಲ್ಲಾ ಜಾಗಗಳಲ್ಲಿ
ಪ್ಯಾಕ್ಸ್ ಕೆಲಸ ಮಾಡ್ಬೇಕು. ಸೊ ಪ್ರೆಸೆಂಟ್ ಇರತಕ್ಕಂತ ಸುತ್ತೋಲೆ ಏನು ಅಂದ್ರೆ ಇದು. ಮೊದಲಿಗೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೊಡ್ತಿತ್ತು. ಅದರ ಜಾಗದಲ್ಲಿ ಯಾರಿಗೆ ನಾವು ತಂದಿದ್ವಿ ಅಂದ್ರೆ DCCB. ಸೊ DCCB ಕೊಡ್ತಾ ಇತ್ತು. ಸರ್ ಹಾಗಿದ್ರೆ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತಿರ್ಲಿಲ್ವಾ? ಅವರೂ ಕೊಡ್ತಿದ್ರು. ಆದ್ರೆ ಹೆಚ್ಚಾಗಿ ಇವ್ರಿಗೆ ಕೊಡ್ಲಿಕ್ಕೆ ಆ ರೀತಿಯ ಒಂದು ಅಧಿಕಾರವನ್ನು ಕೊಡಲಾಗಿತ್ತು ಸಹಕಾರ ಬ್ಯಾಂಕ್ಗಳಿಗೆ. ಈಗ ಪ್ರಸ್ತುತ ಆ ಜಾಗದಲ್ಲಿ ನಾವು ಪ್ಯಾಕ್ಸ್ ಗಳನ್ನ ತಂದಿದ್ದೀವಿ. ಯಾವ್ದನ್ನ? ಪ್ಯಾಕ್ಸ್ ಗಳನ್ನ. ಓಕೆ, ಎಸ್. ಆದ್ಮೇಲೆ ಹಾಗಿದ್ರೆ ಮುಂದುವರೆದು ನಾವು ನೋಡ್ತಾ ಹೋಗೋದಾದ್ರೆ DCCBಗಳು ಪ್ಯಾಕ್ಸ್ ನೊಂದಿಗೆ ಕೆಲಸ ಮಾಡಬೇಕು. ಇನ್ಮೇಲೆ DCCB ಸ್ವತಂತ್ರವಾಗಿ ಹೇಗ್ ಬೇಕೋ ಹಾಗೆ ಕೆಲಸ ಮಾಡೋ ಹಾಗಿಲ್ಲ. DCCBಗಳಂದ್ರೆ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಕ್ರೆಡಿಟ್ಸ್ಗಳು ಇನ್ನು ಮುಂದೆ ಪ್ಯಾಕ್ಸ್ ನ ಜೊತೆಗೆ ಕೆಲಸ ಮಾಡಬೇಕು ಅಥವಾ ಪ್ಯಾಕ್ಸ್ ಜೊತೆಗೆ ವ್ಯವಹಾರ ಮಾಡಬೇಕು. ಪ್ಯಾಕ್ಸ್ ನ ಜೊತೆಗೆ ಕೆಲಸ ಮಾಡಬೇಕು. ಪ್ರಶ್ನೆ ಇದೇ ರೀತಿ ಕೇಳ್ತಾ ಹೋಗ್ತಾರೆ. ಜಿಲ್ಲಾ ಸಹಕಾರಿ ಸಾಲದ ಸಂಘಗಳು ಇವರು ಈ ಕೆಳಗಿನ ಯಾರೊಂದಿಗೆ ಕೆಲಸವನ್ನ ಮಾಡಬೇಕೆಂದು ಇತ್ತೀಚೆಗೆ ಸರ್ಕಾರವು ನಿರ್ದೇಶನ ನೀಡಿದೆ. ಸೊ ಬಹಳ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ಎಸ್. ಹಾಗಿದ್ರೆ ಮುಂದೆ ನೋಡ್ತಾ ಹೋಗ್ತೀವಿ. ಇಲ್ಲಿ ವೈಯಕ್ತಿಕವಾಗಿ ರೈತರು ಪ್ಯಾಕ್ಸ್ ನ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ನೋಡಿ, ರೈತರೇ ಈ ಪ್ಯಾಕ್ಸ್ ನ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಓಕೆ, ಎಸ್. ಅವರೊಳಗಿಂದನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತೆ ನೋಡ್ಕೊಳ್ತೀವಿ. ನಾವು ಹಿಂದಕ್ಕೆ ಹೋದ್ರೆ ರೈತರ ನೇರವಾಗಿ ಯಾವುದೇ ಬ್ಯಾಂಕಿನ ಸದಸ್ಯರಾಗ್ಲಿಕ್ಕಿಲ್ಲ. ಕೋಆಪರೇಟಿವ್ ಒಳಗಡೆಗೆ ನಾವು ಮೆಂಬರ್ಶಿಪ್ ತಗೋತೀವಿ. ಆದ್ರೆ ಪ್ಯಾಕ್ಸ್ ಒಳಗಡೆಗೆ ನೇರವಾಗಿ ರೈತರೇ ಸದಸ್ಯರಾಗಿರ್ತಾರೋ ಅವರಿಂದನೇ ನಾವು ಏನಪ್ಪಾ ಅಂದ್ರೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಗೊತ್ತಿರ್ಲಿ, ಒಂದು ಗ್ರಾಮದಲ್ಲಿ ಎಷ್ಟು ಪ್ಯಾಕ್ಸ್ಗಳು ಇರಬಹುದು ಸರ್? ಒಂದು ಗ್ರಾಮದಲ್ಲಿ ಎಷ್ಟು ಬೇಕಾದ್ರೂ ನೀವು ಪ್ಯಾಕ್ಸ್ ಗಳನ್ನ ಸ್ಥಾಪನೆ ಮಾಡ್ಕೋಬಹುದು. ಓಕೆ, ಎಸ್. ಹಾಗಿದ್ರೆ ಮುಂದುವರೆದ ನಾವು ಸ್ವಲ್ಪ ನೋಡ್ತಾ ಹೋಗೋರಿ. ಸರ್, ಯಾವ್ಯಾವ ತರದ ಸಾಲವನ್ನ ಈ ಪ್ಯಾಕ್ಸ್ ಗಳು ಕೊಡ್ತಾ ಹೋಗುತ್ತೆ? ಒಂದನೇದ್ದು ಅಲ್ಪಾವಧಿ ಸಾಲ, ಶಾರ್ಟ್ ಟರ್ಮ್, ಮತ್ತೊಂದು ಬೆಳೆ ಸಾಲ. ಆದ್ಮೇಲೆ ಅಲ್ಪಾವಧಿ ಸಾಲಕ್ಕೆ ಸಂಬಂಧಪಡೋದಾದ್ರೆ 15 ತಿಂಗಳಿಗಿಂತ ಕಡಿಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಅನುಭೋಗಿ ಸಾಲ ಅಂತನೂ ಕೊಡ್ತಾ ಹೋಗ್ತೀವಿ. ಜೊತೆಗೆ ಕ್ರಾಪ್ ಲೋನ್ ಕೂಡ ಎರಡು ಒಟ್ಟಿಗೆ ಕೊಡ್ತಾ ಹೋಗ್ತೀವಿ. ಸೊ ಎರಡು ತರದ ಸಾಲಗಳನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಇಲ್ಲಿ. ಓಕೆ, ಬೆಳೆ ಸಾಲ ಇರಬಹುದು ಅಥವಾ ಅಲ್ಪಾವಧಿಯ ಸಾಲವನ್ನ ಕೊಡುವಂತ ಪ್ರಯತ್ನ ಮಾಡುತ್ತೆ. ಒಟ್ಟಾರೆ 7% ಬಡ್ಡಿ ಇರುತ್ತೆ. ಬಟ್ ಬಡ್ಡಿ ಬಹಳ ವಿಚಿತ್ರ. ಇಲ್ಲಿ 7% ನೀವು ಕಟ್ಟೋ ಹಾಗಿಲ್ಲ. ಪ್ಯಾಕ್ಸ್ ಗಳಿಂದ ಪಡ್ಕೊಂಡಂತ ಸಾಲದ ಮೇಲೆ 7% ಬಡ್ಡಿಯನ್ನು ಕಟ್ಟೋ ಹಾಗಿಲ್ಲ. ಯಾಕಂದ್ರೆ ಇಲ್ಲಿ 3% ಸಬ್ಸಿಡಿ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ. ಇನ್ನು ರಾಜ್ಯ ಸರ್ಕಾರದಿಂದ 2% ಸಬ್ಸಿಡಿ ಸಿಗುತ್ತೆ. ಹಾಗಿದ್ರೆ 3% ಕೇಂದ್ರ ಸರ್ಕಾರದಿಂದ, 3% ಕೇಂದ್ರ ಸರ್ಕಾರದಿಂದ ಪ್ಲಸ್ 2% ರಾಜ್ಯ ಸರ್ಕಾರದಿಂದ ಸಿಕ್ಕರೆ 5 ಆಯ್ತು. ಸೊ ಉಳಿದಿದ್ರೆ ನಿಮಗೆ ಎಷ್ಟಪ್ಪ ಅಂದ್ರೆ 2% ಮಾತ್ರ ರೈತರು ಇಲ್ಲಿ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ, ಕೇವಲ 2%. ಹಾಗಾಗಿ ಪರಿಣಾಮಕಾರಿಯಾಗಿ ರೈತರು ಬೆಳೆ ಸಾಲವನ್ನ ಪಡಿಲಿಕ್ಕೆ ಇಲ್ಲಿ ಅವಕಾಶ ಸಿಗತ್ತೆ. ಯಾಕೆ ಅಂತ ಗೊತ್ತಾಯ್ತಾ? ಸೊ 63,000 ಈ ತರದ ಪ್ಯಾಕ್ಸ್ ಗಳನ್ನ ತರಬೇಕಂತ ಯಾಕೆ ಸರ್ಕಾರ ಒಂದು ಘೋಷಣೆ ಮಾಡಿದೆ? ಅದರಿಂದ ಇಷ್ಟೆಲ್ಲ ಕೆಲಸ ಇದೆ. ಹಾಗಾಗಿ ರೈತರು ಪಡೆದಂತ ಸಾಲಕ್ಕೆ ಕೇವಲ 2% ಬಡ್ಡಿಯನ್ನ ಕಟ್ಲಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಪ್ಯಾಕ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಇವ್ರ ಚಟುವಟಿಕೆ ಏನಪ್ಪಾ ಅಂದ್ರೆ ಅವರ ಸದಸ್ಯರಿಗೆ ಅಲ್ಪಾವಧಿ ಸಾಲ ಕೊಡ್ತಾರೆ. ಓಕೆ, ಠೇವಣಿಗಳನ್ನು ಕೂಡ ಸ್ವೀಕರಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಡಿಪಾಸಿಟ್ಸ್ ಕೂಡ ತಗೋತಾರೆ. ಅಂಗಡಿಗಳನ್ನ ನಡೆಸಲಿಕ್ಕೆ ಸಾಲ ಕೊಡ್ತಾರೆ. ಓಕೆ, ಕೃಷಿ ಒಳಹರಿವು ಅಥವಾ ಮಾರಾಟ, ಇನ್ಫ್ಲೋ ಅಂತ ಹೇಳ್ತೀವಿ, ಅದಕ್ಕೆ ಕೊಡ್ತಾರೆ. ಜನತಾ ಬಜಾರ್ಗಳನ್ನ ನಡೆಸೋದಕ್ಕೆ ಕೂಡ ಸಾಲ ಕೊಡ್ತಾ ಹೋಗ್ತಾರೆ. ಈ ತರದ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ಪ್ಯಾಕ್ಸ್ಗಳು ಈ ಕೆಳಗಿನ ಕೆಲಸಗಳಿಗೆ ಮಾತ್ರ ಹಣಕಾಸಿನ ನೆರವು ಕೊಡುತ್ತವೆ ಅಂದಾಗ ನಾವು ಅಲ್ಪಾವಧಿ ಸಾಲ, ಕೃಷಿ ಸಾಲ, ಕೃಷಿ ನೆರವು ಅಷ್ಟು ಮಾತ್ರ ನೋಡಬಾರ್ದು. ಒಂದ್ ವೇಳೆ ನಿಮಗೆ ಅಲ್ಲಿ ಜನತಾ ಬಜಾರ್ ಅಂತ ಬಂತು, ಅಂಗಡಿ ತೆಗೆದಂತ ಬಂತು, ನಾವು ತಪ್ಪಿದೆ ಅಂತ ಹಾಕ್ಬಾರ್ದು. ಸೊ ಇದೆಲ್ಲವೂ ಕೂಡ ನಮಗೇನಪ್ಪಾ ಅಂದ್ರೆ ಈ ಪ್ಯಾಕ್ಸ್ ಅಡಿಯಲ್ಲಿ ಬರುವಂತ ವಿಚಾರಗಳು. ಆದ್ಮೇಲೆ ನಾವು ಪ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೋಡ್ತಾ ಇದ್ವಿ. ಅದರಲ್ಲಿ ಅಂತಿಮವಾಗಿ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಕೊನೆಯದಾಗಿ ಸಾಲ ಒದಗಿಸಲಿಕ್ಕೆ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದ್ರೆ ಇವತ್ತು ಪ್ಯಾಕ್ಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ರೈತರಿಗೆ ಸರಿಯಾದ ಸಮಯದಲ್ಲಿ ಸಕಾಲದಲ್ಲಿ ಒಂದು ಬಂಡವಾಳವನ್ನು ಒದಗಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಓಕೆ, ಅಷ್ಟೇ ಅಲ್ಲ, ಹೆಚ್ಚಿಗೆ ಅಲದಾಟ ಇರೋದಿಲ್ಲ. ಕಡಿಮೆ ಸಮಯದಲ್ಲಿ ಕಡಿಮೆ ಕಾಗದದ ಕೆಲಸದೊಂದಿಗೆ ಬೇಗ ಸಾಧ್ಯಾದಷ್ಟು ಬೇಗ ಸಾಲವನ್ನು ಒದಗಿಸುವಂತ ಕೆಲಸವನ್ನ ಈ ಪ್ಯಾಕ್ಗಳು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಎಸ್, ಇದಿಷ್ಟು ಪ್ಯಾಕ್ ಬಗ್ಗೆ ನಾವು ನೋಡಿದ್ದು. ಓಕೆ, ಎಸ್. ಮುಂದುವರೆದು ಮತ್ತೊಂದು ವಿಚಾರವನ್ನು ನಾವು ಅಧ್ಯಯನ ಮಾಡೋಣ ಆದ್ಮೇಲೆ. ಇಲ್ಲಿ ವ್ಯಾಸ್ಟ್ರೋ ಅಕೌಂಟ್ ಅಲ್ಲಿ ಸರ್ ಒಸ್ಟ್ರೋ ಇದೆ ಅನ್ಬಾರ್ದು, ನೀವು
ಪ್ರೊನೌನ್ಸಿಯೇಷನ್ ಮಾಡುವಾಗ ಹೇಳ್ಕೋದೇನು ಪ್ರಾಬ್ಲಮ್ ಇಲ್ಲ. ಒಸ್ಟ್ರೋ ಆರ್ ವ್ಯಾಸ್ಟ್ರೋ ಅಕೌಂಟ್ಸ್ ಅಂತ ಹೇಳ್ತೀವಿ. ಯಾಕೆ ಸುದ್ದಿ ಒಳಗಿದೆ ಗೊತ್ತಿರಲಿ. ಭಾರತ ಮತ್ತು ರಷ್ಯಾದ ಮಧ್ಯೆ ತೈಲ ವ್ಯಾಪಾರ ತುಂಬಾ ಜೋರಾಗಿ ನಡೀತಿದೆ. ಯಾವಾಗ ಉಕ್ರೇನ್ ರಷ್ಯಾ ವಾರ್ ನಡೀತಿದೆ ಅವಾಗಿಂದ ನಾವು ರಷ್ಯಾದಿಂದ ತೈಲ ಮತ್ತು ಅನಿಲವನ್ನು ಹೆಚ್ಚಾಗಿ ತರಿಸ್ಕೊಳ್ತಿದ್ವಿ. ಅದರ ಪರಿಣಾಮ ರಷ್ಯಾದವರ ಕಡೆ ಈಗ ರೂಪಾಯಿ ಹೆಚ್ಚಾಗ್ಬಿಟ್ಟಿದೆ. ಅಂದ್ರೆ ಭಾರತದ ಕರೆನ್ಸಿ ರೂಪಾಯಿ ಹೆಚ್ಚಾಗಿರೋ ಪರಿಣಾಮ ಸುಮಾರು 20 ರಷ್ಯಾದ ಬ್ಯಾಂಕ್ಗಳು ಭಾರತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ಭಾರತದ ರೂಪಾಯಿಯನ್ನ ಇಲ್ಲೇ ಹೂಡಿಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ಮತ್ತೆ ಏನ್ ಮಾಡ್ಬೇಕು, ಆ ರೂಪಾಯಿ ತಗೊಂಡೋಗಿ ಅಲ್ಲಿ ನಡೆಸ್ಲಿಕ್ಕೆ ಬರಲ್ಲ. ಹಾಗಾಗಿ ಸುಮಾರು 20 ರಷ್ಯಾದ ಬ್ಯಾಂಕುಗಳು ಓಕೆ ಭಾರತದಲ್ಲಿ ಭಾರತದ ಪಾಲುದಾರ ಬ್ಯಾಂಕ್ಗಳೊಂದಿಗೆ ಅಕೌಂಟ್ ಅನ್ನು ತೆಗೆದು ವಿಶೇಷ ಅಕೌಂಟ್ ಅನ್ನು ತೆಗೆದು ಇಲ್ಲಿ ಆ ದುಡ್ಡನ್ನು ಇನ್ವೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಿದೆ. ಹಾಗಾಗಿ ಅವರು ಯಾವ ಅಕೌಂಟ್ ಅಲ್ಲಿ ದುಡ್ಡು ಇಡಬೇಕು ಆ ಅಕೌಂಟ್ ಏನಂತಾರೆ, ಅದುವೇ ಇದು ಒಸ್ಟ್ರೋ ಆರ್ ವ್ಯಾಸ್ಟ್ರೋ ಅಕೌಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಒಸ್ಟ್ರೋ ಅಕೌಂಟ್ ಖಾತೆ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಯಾಕೆಂತ ಗೊತ್ತಾಯ್ತಲ್ಲ? ಎಸ್, ಮುಂದೆ ನೋಡೋಣ. ಆದ್ಮೇಲೆ ಒಸ್ಟ್ರೋ ಅಕೌಂಟ್ ಏನಿದೆ ಒಂದು ದೇಶೀಯ ಬ್ಯಾಂಕ್ ವಿದೇಶಿ ಬ್ಯಾಂಕ್ ಪರವಾಗಿ, ನಮ್ದು ದೇಶದ ಬ್ಯಾಂಕ್ ವಿದೇಶಿ ಬ್ಯಾಂಕ್ನ ಪರವಾಗಿ ನಮ್ದೇ ದೇಶದ ಕರೆನ್ಸಿ ಒಳಗಡೆಗೆ ದೇಶೀಯ ಕರೆನ್ಸಿ ಒಳಗಡೆಗೆ ನಾವು ಖಾತೆಯನ್ನ ತೆಗೆಯೋದು. ಭಾರತ ದೇಶದಲ್ಲಿ SBI ಒಂದು ಬ್ಯಾಂಕ್ದಲ್ಲಿ ಓಕೆ ವಿದೇಶಿ ಬ್ಯಾಂಕ್ದವರೊಂದು ಅಲ್ಲಿ ದುಡ್ಡು ಇಟ್ಟಿರ್ತಾರಲ್ಲ ಇವರು ರಷ್ಯಾದವರು, ಆ ಬ್ಯಾಂಕ್ನವರು ಇವರಿಗೆ ಪಾಲುದಾರ ಆಗಿ ಇಲ್ಲೊಂದು ಖಾತೆ ತೆಗೆದು ಈ ಖಾತೆ ಒಳಗಡೆಗೆ ಹಣವನ್ನು ಇಡ್ತಾರೆ. ಅದಕ್ಕೆ ನಾವು ಒಸ್ಟ್ರೋ ಅಕೌಂಟ್ ಅಥವಾ ವ್ಯಾಸ್ಟ್ರೋ ಅಕೌಂಟ್ ಅಂತ ಕರಿತೀವಿ. ಒಂದು ದೇಶದ ದೇಶೀಯ ಬ್ಯಾಂಕ್ ಒಂದರಲ್ಲಿ ಭಾರತದ ಒಂದು ಬ್ಯಾಂಕ್ ಒಂದರಲ್ಲಿ ಓಕೆ ವಿದೇಶಿ ಬ್ಯಾಂಕ್ ಪರವಾಗಿ ಓಕೆ ಆ ದೇಶದ ಬ್ಯಾಂಕ್ನ ಪರವಾಗಿ ನಾವು ಏನ್ ಮಾಡ್ತೀವಿ, ನಮ್ದೇ ದೇಶದ ಬ್ಯಾಂಕ್ ಅಲ್ಲಿ ನಮ್ದೇ ದೇಶದ ಕರೆನ್ಸಿಯಲ್ಲಿ ನಾವು ಇಲ್ಲಿ ಒಂದು ಖಾತೆಯನ್ನ ಓಪನ್ ಮಾಡ್ತೀವಿ. ಅದಕ್ಕೆ ನಾವು ವೆಸ್ಟ್ರೋ ಅಕೌಂಟ್ ಅಂತ ಕರಿತೀವಿ, ಆರ್ ಒಸ್ಟ್ರೋ ಅಕೌಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಆದ್ಮೇಲೆ ಸ್ಥಳೀಯ ಕರೆನ್ಸಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಇದಂತೂ ಗೊತ್ತಾಗಿದೆ. ಖಾತೆಗಳನ್ನ ಹಾಕಿದ್ರೆ ಯಾರು ಹೊಂದಬಹುದು ಸರ್? ಈ ರೀತಿ ಖಾತೆಗಳನ್ನ ಯಾರು ಹೊಂದಬಹುದು? ಓಕೆ, ಇದಕ್ಕೆ ಯಾವುದೇ ರೀತಿ ಒಸ್ಟ್ರೋ ಅಕೌಂಟ್ ಖಾತೆಗಳು ಬ್ಯಾಂಕ್ಗಳಿಗೆ ಸೀಮಿತವಾಗಿಲ್ಲ. ಇಂಥದೇ ಬ್ಯಾಂಕ್ ತೆಗಿಬೇಕು, ಇಂಥದೇ ಬ್ಯಾಂಕ್ನವರು ಓಪನ್ ಮಾಡ್ಬೇಕಂತೇನಿಲ್ಲ. ಇವುಗಳನ್ನ ಯಾರು ಬೇಕಾದ್ರೂ ತೆಗಿಬಹುದು. ಬರೀ ಬ್ಯಾಂಕ್ದವ್ರು ಮಾತ್ರ ಅಲ್ಲ, ಆದ್ಮೇಲೆ ವಿಮಾ ಕಂಪನಿಗಳು ಓಕೆ ವ್ಯಾಪಾರದ ಘಟಕಗಳು ಯಾರು ಬೇಕಾದ್ರೂ ತೆಗಿಬಹುದು. ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಯೂನಿಟ್ಸ್ ಅಂತ ಹೇಳ್ತೀವಿ, ಅವರು ಕೂಡ ಇದನ್ನ ಹೊಂದಬಹುದು. ಸೊ ಯಾರು ಬೇಕಾದ್ರೂ ಪಾರ್ಟ್ನರ್ಶಿಪ್ ಮೇಲೆ ಇದನ್ನ ಮಾಡಬಹುದು. ಒಂದನೇದ್ದು ನಾವು ಬರೀ ಬ್ಯಾಂಕ್ಸ್ ಅಂತ ಅಷ್ಟೇ ಅಲ್ಲ, ಇಲ್ಲಿ ವಿಮಾ ಕಂಪನಿಯವರು ಬ್ಯಾಂಕ್ದವರು ಮತ್ತು ಟ್ರೇಡಿಂಗ್ ಎಂಟಿಟೀಸ್ ಆರ್ ಯೂನಿಟ್ಸ್ ಅಂತ ಹೇಳ್ತೀವಿ, ಅವರು ಕೂಡ ಇದನ್ನ ಹೊಂದಬಹುದು. ಅವ್ರಿಗೆ ಕೂಡ ಇದು ಅವಕಾಶ ಇರುತ್ತೆ. ಎಸ್, ಇಲ್ಲಿ ಆದ್ರೆ ಇವರು ವ್ಯಾಪಾರ ಅಥವಾ ವ್ಯವಹಾರ ಮಾಡುವಾಗ ಏನೇ ಮಾಡುವಾಗ ಸಂಬಂಧಪಟ್ಟಂತಹ ದೇಶೀಯ ಏನ್ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಿಗೆ ಅಥವಾ ಬ್ಯಾಂಕಿನ ಏನು ನಿಯಮಗಳಿರ್ತೋ ಅದಕ್ಕೆ ತಕ್ಕಂತೆ ನಡ್ಕೋಬೇಕಾಗಿದ್ದು ಅವರ ಕರ್ತವ್ಯ ಅಷ್ಟೇ. ಹಾಗಾದ್ರೆ ಹೇಗೆ ಕೆಲಸ ಮಾಡುತ್ತೆ ಸರ್ ಇದು? ಈ ಒಸ್ಟ್ರೋ ಅಕೌಂಟ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಿರಲಿ. ಎಲ್ಲಾ ರಫ್ತು ಮತ್ತು ಆಮದುಗಳನ್ನ ಭಾರತದ ರೂಪಾಯಿಯಲ್ಲೇ ಮಾಡ್ಬೇಕು. ಈ ಅಕೌಂಟ್ ಇಂದ ನಾವು ಏನಾದ್ರೂ ಹಣವನ್ನ ಕಳಿಸೋದಿರ್ಬೋದು, ತೆಗೆಯೋದಿರ್ಬೋದು, ಏನ್ ಬೇಕಾದ್ ಮಾಡೋದಿದ್ರು ಕೂಡ ಅದನ್ನ ರೂಪಾಯಿಯಲ್ಲೇ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ಓಕೆ, ಮೊದಲನೇದು ರೂಪಾಯಿ ಒಳಗಡೆ ನಾವು ವ್ಯವಹಾರವನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪಾಲುದಾರ ರಾಷ್ಟ್ರಗಳ ಕರೆನ್ಸಿಗಳ ನಡುವಿನ ವಿನಿಮಯ ದರವನ್ನ ಯಾರು ನಿರ್ಧಾರ ಮಾಡ್ತಾರೆ? ಆ ದೇಶದವ್ರು ನಿರ್ಧಾರ ಮಾಡ್ತಾರ ಅಥವಾ ನಮ್ಮ ದೇಶದವ್ರು ನಿರ್ಧಾರ ಮಾಡ್ತಾರ? ಇಬ್ರು ಮಾಡೋದಿಲ್ಲ. ಬದಲಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಮಾರುಕಟ್ಟೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ದರಗಳನ್ನ ನಿರ್ಧಾರ ಮಾಡುತ್ತೆ. ಮಾರ್ಕೆಟ್ ಏನ್ ಮಾಡುತ್ತಂದ್ರೆ ಇಲ್ಲಿಯ ದರಗಳನ್ನ ನಿರ್ಧಾರ ಮಾಡುವಂತ ಪ್ರಯತ್ನ ಮಾಡುತ್ತೆ ಮಾರುಕಟ್ಟೆ. ಓಕೆ, ಸೊ ಅಂತಿಮವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿಂದ ಹಣ ತೆಗಿಬೇಕಾದ್ರೆ ರೂಪಾಯಿಯಲ್ಲಿಯೇ ತೆಗಿಬೇಕಾಗತ್ತೆ. ಫೈನಲಿ ನೀವು ಅಕೌಂಟ್ ಅಲ್ಲಿ ದುಡ್ಡು ತೆಗಿಬೇಕಾದ್ರೆ ನೀವು ರೂಪಾಯಿ ಒಳಗಡೆಗೆ ಮಾತ್ರ ಹಣವನ್ನ ವಾಪಸ್ ಪಡಿಬೇಕಾಗತ್ತೆ. ಸೊ ಇದಿಷ್ಟು ನಮಗೆ ಒಸ್ಟ್ರೋ ಅಕೌಂಟ್ಗೆ ಸಂಬಂಧಪಟ್ಟಂತೆ. ಆದ್ಮೇಲೆ ಮುಂದುವರೆದು ನೋಡೋದಾದ್ರೆ, ಯಾಕಂತಂದ್ರೆ ರಷ್ಯಾ ಅದು ನಮ್ಮ ದೇಶದ ಹೊರಗಡೆ ಇರ್ತಕ್ಕಂಥದ್ರೆ ಗಡಿ ಆಚೆಗೆ ಅಂತ ಕರಿತೀವಿ. ಅವ್ರದ್ದು ಬೇರೆ ದೇಶ, ನಮ್ದು ಬೇರೆ ದೇಶ. ಹಾಗಾಗಿ ಗಡಿ ಆಚೆಗಿನ ವ್ಯವಹಾರವನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಫೇಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999 ಇದರ ಅಡಿಯಲ್ಲಿ ಕೆಲವು ಅಥವಾ ಅದರ ಮಾರ್ಗಸೂಚಿಯಂತೆ ನಾವು ವ್ಯವಹಾರವನ್ನು ಮಾಡಬೇಕಾಗತ್ತೆ.
ನೀವೇನೇ ಬ್ಯಾಂಕ್ ಒಳಗೆ ಹೂಡಿಕೆ ಮಾಡ್ರಿ, ಮತ್ತೊಂದು ಮಾಡ್ರಿ, ಮಾರುಕಟ್ಟೆ ದರಗಳನ್ನು ನಿರ್ಧಾರ ಮಾಡಬಹುದು. ಆಮದು ರಫ್ತಿಗಾಗಿ ಬಳಸ್ಕೊಳ್ರಿ, ಕಂಪನಿಗಳಲ್ಲಿ ಇಡ್ರಿ, ಅಥವಾ ಬ್ಯಾಂಕ್ಗಳಲ್ಲಿ ಇಡ್ರಿ, ಅಥವಾ ವಿಮಾ ಕಂಪನಿಗಳಲ್ಲಿ ಇಡ್ರಿ ಎಸ್ಟ್ರೋ ಅಕೌಂಟ್ ಮೂಲಕ. ಆದ್ರೆ ವಿಚಾರ ಏನಂತಂದ್ರೆ ಬಹಳ ಸಿಂಪಲ್, ಇಲ್ಲಿ ಬಹಳ ಸುಲಭ. ಏನಂದ್ರೆ ಈ ರೀತಿ ವ್ಯವಹಾರ ಮಾಡುವಾಗ, ಗಡಿಯಾಚೆಗಿನ ವ್ಯವಹಾರ ಮಾಡುವಾಗ ಫೇಮಾದ ನಿಯಮಗಳನ್ನು ಅನುಸರಿಸಬೇಕು. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಈ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ನಿಯಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಅದರ ಅಡಿಯಲ್ಲಿ ನಾವು ಎಲ್ಲಾ ರೀತಿಯ ಕಾರ್ಯಗಳನ್ನ ನೋಡ್ಬೇಕಾಗತ್ತೆ. ಹಾಗಿದ್ರೆ ಈ ವಿದೇಶಿ ವಿನಿಮಯ ಫೇಮಾ ಕಾಯ್ದೆ ಯಾವಾಗ ಬಂದಿರೋದು ಭಾರತದಲ್ಲಿ? ಆತ್ಮೇಲೆ ಅಥವಾ ಏನ್ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ? ಮೊದಲಿಗೆ ಇದನ್ನ ನಾವು ಫೆರಾ ಅಂತ ಕರಿತಿದ್ವಿ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ಅಂತ ಕರಿತಿದ್ವಿ. ಪ್ರಸ್ತುತ ಇದನ್ನ ನಾವು ಫೇಮಾ ಅಂತ ಕರಿತಾ ಇದೀವಿ 99ರ ನಂತರದಲ್ಲಿ. ಒಟ್ಟಾರೆ ಭಾರತದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯೊಂದಿಗೆ ಯಾವುದೇ ರೀತಿ ವ್ಯವಹಾರ ನಡೆದಾಗ, ಗಡಿಯಾಚೆಗಿನ ವ್ಯವಹಾರ ನಡೆಯುವಾಗ ಅದು ಫೇಮಾದ ಅಡಿಯಲ್ಲಿ ನಡಿಬೇಕು. ಪ್ರತಿಯೊಂದು ಕೂಡ ಅದು ನಾಗರಿಕ ಕಾನೂನಿನ ಅಡಿಯಲ್ಲಿ ಇರಬೇಕು. ಅವೆಲ್ಲವೂ ಕೂಡ ಫೇಮಾದ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಕೇಂದ್ರ ಸರ್ಕಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ದೇಶದ ಹೊರಗಡೆ ಇರತಕ್ಕಂಥ ವ್ಯಕ್ತಿ ಪಾವತಿ ಮಾಡುವಾಗ ಯಾರ ಮೂಲಕ ನಿಯಂತ್ರಣ ಮಾಡುತ್ತಂದ್ರೆ ಫೇಮಾದ ಮೂಲಕ. ನಾವು ಹೇಳ್ತಿರ್ತೀವಿ, ಭಾರತ ಸರ್ಕಾರ ಬೇರೆಯವರು ಅಕೌಂಟಿಗೆ ದುಡ್ಡು ಹಾಕಿದ್ರೆ, ಏನೋ ಮಾಡಿದ್ರೆ, ಎನ್ಜಿಒದವ್ರು ಹಾಕಿದ್ರೆ ಸರ್ಕಾರ ನಿಯಂತ್ರಣ ಮಾಡುತ್ತೆ. ಸರ್ಕಾರ ಹೇಗೆ ನಿಯಂತ್ರಣ ಮಾಡುತ್ತೆ? ಬೇರೆ ದೇಶದವರು ಭಾರತದ ಯಾವುದೋ ಎನ್ಜಿಒಗೋ ಮತ್ತೊಂದಕ್ಕೋ ಹಣ ಕಳಿಸ್ತಾರೆ, ಅವರು ಈ ಫೇಮಾದ ಮೂಲಕ ನಿಯಂತ್ರಣ ಮಾಡ್ತಾರೆ. ಈ ಫೇಮಾದ ಮೂಲಕ ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಭಾರತದಲ್ಲಿ ವಿದೇಶಿ ಭದ್ರತೆಗಳು ಅಥವಾ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಹಣಕಾಸಿನ ವಹಿವಾಟನ್ನ ನೋಡುವಂತ ಕೆಲಸವನ್ನ ಯಾರು ಮಾಡ್ತಾರೋ ಈ ಫೇಮಾ ಮಾಡುತ್ತೆ. ಒಟ್ಟಾರೆಯಾಗಿ ಈ ಫೇಮಾ ಎಲ್ಲಾ ರೀತಿಯ ಕೆಲಸ ಮಾಡ್ತಿದ್ರು ಕೂಡ ಅಕೌಂಟ್ಗಳನ್ನ ಅಂತಿಮವಾಗಿ ಯಾರ ಒಂದು ಕಾನೂನು ಅಥವಾ ನಿಯಮದಂತೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಅದು RBI ನಿಯಮದಂತೆ ನಾವು ನೋಡ್ತಾ ಹೋಗ್ತೀವಿ. RBI ನಿಯಮ ಆದ್ಮೇಲೆ ಒಸ್ಟ್ರೋ ಅಕೌಂಟಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯ ಮತ್ತೊಂದು ಅಕೌಂಟ್ ಬರುತ್ತೆ, ನೊಸ್ಟ್ರೋ. ಒಸ್ಟ್ರೋ ಅಕೌಂಟ್ ಹೇಗಿದೆಯೋ ಹಾಗೆ ಇನ್ನೊಂದು ನೊಸ್ಟ್ರೋ ಅಕೌಂಟ್ ಅಂತ ಕರಿತೀವಿ. ನೊಸ್ಟ್ರೋ ಅಕೌಂಟ್ ಅಂತಂದ್ರೆ ಒಸ್ಟ್ರೋ ಅಕೌಂಟಿಗೆ ತದ್ವಿರುದ್ಧ. ಸಿಂಪಲ್, ಒಸ್ಟ್ರೋ ಅಕೌಂಟ್ ಅಂದ್ರೆ ಏನಾಗಿತ್ತು, ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ನಮ್ಮದೇ ದೇಶದ ಕರೆನ್ಸಿಯಲ್ಲಿ ನಮ್ಮ ದೇಶದ ಬ್ಯಾಂಕೋ ವಿಮಾ ಕಂಪನಿನೋ ಎಂಟಿಟಿ ಒಳಗಡೆಗೆ ಒಂದು ಖಾತೆ ತೆರೆದು ಪಾಲುದಾರಿಕೆ ಒಳಗಡೆಗೆ ಅವರು ಹಣ ಇಡ್ತಾರೆ. ಅದೇ ರೀತಿ ಇದು ಸಾಮಾನ್ಯವಾಗಿ ವಿದೇಶದಲ್ಲಿರ್ತಕ್ಕಂಥ ವಿದೇಶಿ ಬ್ಯಾಂಕಿನೊಂದಿಗೆ ನಮ್ಮ ದೇಶದ ಬ್ಯಾಂಕಿನಿಂದ ನಡೆಸಲಾಗ್ತಕ್ಕಂಥ ಒಂದು ವ್ಯವಹಾರ. ಅಲ್ಲಿ ವಿದೇಶಿ ಕರೆನ್ಸಿಯಲ್ಲಿ ನಾವು ನಮ್ಮ ಖಾತೆಯನ್ನು ತೆರೆದು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ನೊಸ್ಟ್ರೋ ಅಕೌಂಟ್ ಅಂತ ನಾವು ಕರಿತಾ ಹೋಗ್ತೀವಿ. ಆದ್ಮೇಲೆ ಏನಂತ ಕರಿತೀವಿ, ನೊಸ್ಟ್ರೋ ಅಕೌಂಟ್. ಆದ್ಮೇಲೆ ಮತ್ತೆ ಮುಂದುವರೆದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಸಿಗೋಣ. ನಮಸ್ತೆ.